ಶ್ರುತಿಸ್ಪತಿ शंकरं शंकराचार्यं केशवं बादरायणं सूत्रभाष्यतो वन्दे भगवन्तो पुनः श्रीमच्छंकर भगवत्पूज्यपाद सद्गुरुभ्यो नमः वन्दे तं सच्चिदानन्दं विधिवर्यं महामतिं वेदान्तदारकं सद्गुरुं प्रणतोऽस्म्यहं सदाहं समुदायिकं संयमीन्द्रमुदास्य सद्गुरुनित्यानन्दप्रदाचारं समाश्रिये श्री श्री सच्चिदानन्द सरस्वती महासद्गुरुभ्यो नमः असीः भगवो मनोमय प्राण शरीरो भारूप सत्य संकल्प आकाशात्मा आकाशात्मा सर्वकर्मा सर्वकाम सर्वगंध सर्वरसः सर्वमिदम् अभ्यात्तो अवाकी अनादरः मनोमयः प्राणशरीरः आरूपः सत्संकल्पः आकाशात्मा सर्वकर्मा सर्वकामः सर्वगन्धः सर्वरसः सर्वम् इदम् अभ्यात्तः अवाकी अनादरः ನನ್ನ ಹೃದಯದಕ್ಕಂತಹ ಬ್ರಹ್ಮಕ್ಕೆ ಎಷ್ಟು ಗುಣಗಳು ಹಡ್ಡ ಬ್ರಹ್ಮೋಪಾಸನೆ ಬ್ರಹ್ಮಗಳು ಶಾಂಡಿಲ್ಯ ವಿದ್ಯೆ ಮನೋಮಯನಾಗಿದ್ದಾನೆ ಅಂತ ಮನೋಮಯ ಅನ್ನೋದು ಏನರ್ಥ ಮೈಟ್ಟು ತಾದೃಪ್ಯ ಬೇಟ ವಿಕಾರಾರ್ಥ ಬೇಟ ಅಭಿವಾರ್ಥ ಯಾವ ಮೈಟ್ಟಿದೋ ಆತ್ಮನು ಮನೋಮಯನಾಗಿದ್ದಾನೆ ಅಂತ ತಾದೃಪ್ಯ ಅಲ್ಲ ಪ್ರಾಚುರ್ಯಾರ್ಥ ಬೇಟ ವಿಕಾರಾರ್ಥಿಯೂ ಅಲ್ಲ ಬಲುಮಟ್ಟಿಗೆ ಬಹಳಷ್ಟು ಮನಸ್ಸಿನಲ್ಲೇ ತೋರ್ತಾರೆ ಎಚ್ಚೆತ್ತಾಗ ಎಚ್ಚೆತ್ತು ಮಲಗಿಯವರೆಗೂ ಮನಸ್ಸಿನಲ್ಲಿ ಮನಸ್ಸಿನ ಮಯನಾಗಿದ್ದಾನೆ ಇವನು ಮನೋಮಯನಾಗಿದ್ದಾನೆ ಪ್ರಾಣ ಅಂದ್ರೆ ಉಸಿರಾಡೋದು ಅಂತ ಹೇಳ್ತೀವಿ. ಪ್ರಾಣ ಅಂದ್ರೆ ಉಸಿರಾಟ ಪ್ರಾಣಮಯ ಬೇರೆ ಮನ ಬೇರೆ ಮನೋಮಯ ಬೇರೆ. ಅವನು ಮನೋಮಯನಾಗಿದ್ದಾನೆ ಮನಸ್ಸಲ್ಲಿ ಇದ್ವಲ್ಲ ಮನಸ್ಸಲ್ಲೇ ಇರೋನು ಯಾವಾಗಲೂ ಮನಸ್ಸಲ್ಲೇ ಇರ್ತದೆ ಎಚ್ಚರದಲ್ಲಿ ಬಲುಮಟ್ಟಿಗೆ ಮನುತೆ ಅನೇನೇ ಮನಃ ಯಾವ್ದನ್ನ ಯೋಚನೆ ಮಾಡ್ತೋ ಅದು ಮನಸ್ಸು ಆ ಮನಸ್ಸಿನಲ್ಲಿಯೇ ಅಭಿಮಾನ ಬಿಟ್ಕೊಂಡಿದ್ದಾನೆ ಎದ್ದಾಗಿಂದ ಮಲಗುವವರೆಗೂ ಮನೋಮಯ ಬೇರೆ ಆತ್ಮನು ಬೇರೆ ಮನೋಮಯ ಬೇರೆ ಆತ್ಮನು ಬೇರೆ ಆತ್ಮನ ಸ್ವರೂಪ ಅವನು ಮನಸ್ಸು ಸೇರ್ಕೊಂಡು ಮನೋಮಯ ಇವಾಗ ಕೆಂಪಾದ ಗುಲಾಬಿಯನ್ನ ಸ್ಫಟಿಕಲಿಂಗ ಇದ್ರೆ ರಕ್ತಮಯ ಆಗತ್ತೆ ಯಾವ್ದು ಅದಕ್ಕೆ ಸ್ಫಟಿಕ ರಕ್ತಮಯ ಅಲ್ಲ ಆಯಾ ಮಯನಾಗ್ ತೋರ್ತಾನೆ ಸ್ತ್ರೀ ಮಯನಾಗ್ತಾನೆ ಸ್ತ್ರೀ ಚಿಂತನೆಯಲ್ಲೇ ಇದ್ದ ಸ್ತ್ರೀ ಮಯನಾಗ್ಬಿಟ್ಟ ವಿತ್ತಮಯ ಬರೀ ದುಡ್ಡು ಚಿಂತೆಯಲ್ಲೇ ಇದ್ದ ವಿತ್ತಮಯ ಅವನು ಸರ್ವಮಯ ಮನೋಮಯದಿಂದ ಶಿವೃತ ಮನಸ್ಸೇ ಮಾಡ್ತಾನೆ ಮನಸ್ಸಾದ್ಮೇಲೆ ಬುದ್ಧಿ ನಿಶ್ಚಯ ಮಾಡೋದು ಬುದ್ಧಿಯಿಂದ ಬುದ್ಧಿಮಯ ವಿಜ್ಞಾನಮಯ ವಿಜ್ಞಾನ ಮನೋಮಯ ಹೀಗೆ ಒಂದ್ ಅರ್ಥ ಮಾಡ್ಬೇಕು ಮೊದಲಿಂದ ಪದಗಳಿಗೆ ಅರ್ಥ ಕೊಡಿಸ್ಬೇಕು ಹೌದು ಪದಗಳಿಗೆ ಮನಸ್ಸಿಂದ ಏನೋ ವಿಜ್ಞಾನ ಬುದ್ಧಿಯಿಂದ ಏನೋ ಅಂತ ಚಿತ್ತ ಅಂದ್ರೆ ಏನೋ ಅಂತ ನೆನಪು ಆಮೇಲೆ ಅದು ಮನಾಗೋದು ಹೇಗೆ ಎಲ್ಲ ಯೋಚನೆ ಮಾಡಬೇಕು ವಿಜ್ಞಾನ ನಿಶ್ಚಯಾತ್ಮಕ ಬುದ್ಧಿ ಸಂಕಲ್ಪಾತ್ಮಕ ಮನಃ ಹಾಗೆ ನಿಶ್ಚಯ ಮಾಡುವ ವೃತ್ತಿ ಅಂತಃಕರಣದಲ್ಲಿ 4 ವೃತ್ತಿ ಅಂತಃಕರಣ ಅಂತ ಒಂದು ಇದು ಕಣ್ಣು ಕೆಂಪು ನೋಡುತ್ತೆ ಬಿಳಿ ನೋಡುತ್ತೆ ಕಪ್ಪು ನೋಡುತ್ತೆ ಹಸು ನೋಡುತ್ತೆ ಬೇರೆ ಕಣ್ಣಲ್ಲ ಒಂದೇ ಕಣ್ಣು 5-6 ಬಣ್ಣ ನೋಡುತ್ತೆ ಈಗ ಒಂದೇ ಅಂತಃಕರಣ ನಿಶ್ಚಯ ಮಾಡಿದ್ರೆ ಬುದ್ಧಿ ಹೆಸರು ಯೋಚನೆ ಮಾಡಿದ್ರೆ ಮನಸ್ಸು ಎಚ್ಚರವಾಗಿದೆಯಂದ್ರೆ ಚಿತ್ತ ಹಾಗೆ ಹೀಗೆ ಮಾಡಿದ್ರೆ ಸಂಕಲ್ಪ ಯಾಕೆ ಕನ್ಫ್ಯೂಸು ನಿಶ್ಚಯ ಮಾಡೋದು ಬುದ್ಧಿ ಕಣೋ ಲೆಕ್ಕಾರ್ಥ ನಿಶ್ಚಯ ಮಾಡೋದು ಬುದ್ಧಿ ಯೋಚನೆ ಮಾಡೋದು ಮನಸ್ಸು ಚಿತ್ತ ಅವೇರ್ನೆಸ್ ಎಚ್ಚರವಾಗಿದ್ದೀನಿ ಅಲರ್ಟ್ ಆಗಿದ್ದೀನಿ ಅಂತ ಸವನವನು ಇಲ್ಲಿ ಬಂದ ಹೆಂಗ್ ಹಾಕ್ತೀಯ ನೀನು ಆ ಚಿತ್ತ ಶಕ್ ರೇಪ್ ಮಾಡುತ್ತೆ ಅಲ್ಲ ಚಿತ್ತ ವೃತ್ತಿಗೆ ಹೆಸರು ಕಣೋ ಅಂತಃಕರಣಕ್ಕೆ ಎಲ್ಲ ಹೆಸರು ಒಂದೊಂದು ವೃತ್ತಿನ ಗೊತ್ತಿಲ್ವಾ ವೃತ್ತಿ ವ್ಯಾಪಾರ ಒಂದ್ ಬೇರೆ ಬೇರೆ ವ್ಯಾಪಾರ ಮಾಡಿದಾಗ ಬೇರೆ ಹೆಸರು ಬರುತ್ತೆ
ನಮ್ಮ ಇವರಿಗೆ ಅಡಿಗೆ ಭಟ್ರದ್ದು ಯಾಕೆ ಹೆಸರು? ಹಾ, ಅವ್ರು ಅಡಿಗೆ ಭಟ್ರ. ಹಾಗೆ ಅಂತಃಕರಣಕ್ಕೆ ಒಂದ್ ವೃತ್ತಿ ಒಂದ್ ಹೆಸರು ಬರುತ್ತೆ. ಬುದ್ಧಿ ಅಂತ ಒಂದಿಲ್ಲ. ಹಾ, ನಿಶ್ಚಯ ಮಾಡೋ ಅಂತಃಕರಣ ವೃತ್ತಿಗೆ ಬುದ್ಧಿ ಹೆಸರು, ಯೋಚನೆ ಮಾಡುವ ಅಂತಃಕರಣ ವೃತ್ತಿಗೆ ಮನಸ್ಸು ಹೆಸರು, ಎಚ್ಚರವಾಗಿದ್ದೀನಿ ಗೊತ್ತು ಮಾಡ್ಕೊಳ್ಳೋ ಅಂತಃಕರಣ ವೃತ್ತಿಗೆ ಚಿತ್ತ ಹೆಸರು. ಹಾಗಾಗಿ ಸಂಕಲ್ಪ ವಿಕಲ್ಪ ಮನಸ್ಸು, ಮನಸ್ಸು ಹಂಗ ನಾನು ತಿಳ್ಕೊಳ್ಳೋ ಅಹಂಕಾರ, ಅದು ವೃತ್ತಿ. ಎಲ್ಲ ಅಂತಃಕದ ವೃತ್ತಿ ಹೆಸರೇ ಹೊರತು ಅದೊಂದಿಲ್ಲ ಬೇರೆ. ಬುದ್ಧಿ ಅಂತ ಬೇರೆ ಇಲ್ಲ. ಬುದ್ಧಿ ಬೇರೆ, ಮನಸ್ಸು ಬೇರೆ, ಚಿತ್ತ ಬೇರೆ ಇಲ್ಲ. ಆಯಾಯ ಕೆಲಸ ಮಾಡೋ ಹೆಸರು. ಹಾಗೆ ಪ್ರಾಣನೇವ ಪ್ರಾಣೋ ಹೋದಿ ಅದನ್ವಾ ಪಶ್ಯನ್ ಚಕ್ಷು ಷಣ್ಣನ್ ಶ್ರೋತ್ರಂ ಮನ್ವಾನೋ ಮನಃ. ಮನ್ವಾನೋ ಮನಃ, ಯೋಚನೆ ಮಾಡೋ ಮನಸ್ಸಾಗ್ತಾನೆ. ಯಾರಿಗೆ ಹೆಸರು? ಆತ್ಮನಿಗೆ ಹೆಸರು. ಆತ್ಮನಿಗೆ ಬರೋದು ಅದೆಲ್ಲ ಬಂದು ಹೇಳೋ. ಅದೆಲ್ಲ ಕಾಷ್ಟ ಲೋಷ್ಟ ಸಮ. ಕಾಷ್ಟ ಲೋಷ್ಟ ಅದೇನೋ ಕಟ್ಟಿಗೆ ಮಣ್ಣು, ಅದೇನದ ಅಚೇತನ. ವೇಸ್ಟ್ ಅಲ್ಲ, ಅಚೇತನ. ಅಚೇತನ ಏನು ಮಾಡಲ್ಲ. ಚೇತನ ಯಾರು? ನೀನು. ಆತ್ಮ ಅಂತ ಯಾರು ಅಲ್ಲ, ನಾನೇ. ನಾನು ಗೊತ್ತಾಗ್ತಿದ್ಯಾ? ನಾನು ಕುಮಾರ ಅಂತ. ಅದು ಚೇತನ. ಅದು ಆ ಚೇತನ ಅದ ನೀನು ಏನೇನಕ್ಕೆ ಸೇರ್ಕೊತೀಯ ಅದು ಆಗ್ತೀಯ. ಸತ್ಕಾಲಕ್ಕೆ ಏನ್ ವಿಷಯ ಮಾಡ್ತಿದ್ಯೋ ಕುಮಾರ ಅಂದಾಗ ನೀನು ಮನೋಮಯ ಆಗಿರ್ತೀಯ. ಏನ್ ತಿಳ್ಕೊತಾ ಇದೆಯಾ ಅಂದ್ರೆ ವಿಜ್ಞಾನಮಯ ಬುದ್ಧಿಮಯ ಆಗಿರ್ತೀಯ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನು ವಿಷಯ ಸಂಕಲ್ಪ. ಹಾಗೆ ಬಹಳ ನಾವು ಅನ್ಕೊಂಡ್ಬಿಟ್ಯ ಅಹಂಕಾರ ಜಂಬ. ಇದೇ ಅಹಮ್ಮ ಪ್ರತ್ಯಯ ಇದು ಸುಪ್ತವಾಗಿರುತ್ತೆ. ಅದು ಒಂದಿದ್ದಾಗ ಬಾಕಿಗಳು ಸುಪ್ತವಾಗಿರುತ್ತೆ. ಆಯಾ ಕಾಲಕ್ಕೆ ಅದೇ ಎದ್ಕೊಳುತ್ತೆ. ಇದರ ವೃತ್ತಿಗಳದು, ಅಂತಃಕರಣ ವೃತ್ತಿಗಳು. ಪಶ್ಯತಿ ಏನ್ ಬುದ್ಧಿ ಮನುಷ್ಯನ್ವದಿ ಇಂತಹ ಇದರಲ್ಲಿ ಇದ್ದಿಲ್ಲ. ತುಂಬಾ ಪಟ್ಟಿ ಮಾಡುದು ಅವರು ವಾರ್ತಿಕಾರರು. ಹಾಗೆ ಮನೋಮಯನಾಗಿದ್ದಾನೆ. ಮನುತೆ ಅನೇನ ಇದು ಮನಃ. ಇದರಿಂದ ಯೋಚನೆ ಮಾಡುತ್ತಾನೆ. ಅದಕ್ಕೆ ಮನಸ್ಸು ಸಾಧನಾರ್ಥ. ಇದು ವೆರಿ ಗುಡ್. ಯೋಚನೆ ಮಾಡುವ ಇನ್ಸ್ಟ್ರೂಮೆಂಟ್ ಹೆಸರು ಮನುತೆ ಅನೇನ. ಯಾವುದರಿಂದ ಯೋಚನೆ ಮಾಡುತ್ತಾನೋ ಅದಕ್ಕೆ ಮನಸ್ಸು ಎಂದು ಹೆಸರು. ಆ ಮಯನು ಅಂದ್ರೆ ಆ ಯೋಚನೆ ಮಾಡೋ ಅದನ್ನ ಮುಳುಗಿರ್ತಾನೆ. ಈ ಆತ್ಮನ ಈ ಜೀವನು ಯಾವ್ದ್ರಲ್ಲಿ ಡೀಪ್ ಆಗಿರ್ತಾನೋ ಮನೋಮಯನಾಗಿರ್ತಾನೆ. ಒಂದು ಆಳವಾಗಿ ಒಂದು ಕಥಾ ಕಾದಂಬರಿ ಏನೋ ಒಂದು ವಿಷಯದಲ್ಲಿ, ಮನ ವಿಷಯದಲ್ಲಿ ಡೀಪ್ ಆಗಿ ಯೋಚನೆ ಮಾಡಿಸಿದ್ದಾಗ ಮನೋಮಯನಾಗಿರ್ತಾನೆ. ಆಮೇಲೆ ಪ್ರಾಣವೇ ಅವನಿಗೆ ಶರೀರ ಅಂದ್ರೇನೋ. ಶರೀರ ಅಂದ್ರೆ ಸ್ವಲ್ಪ ಆತ್ಮನು ಸಮಷ್ಟಿ ಎಲ್ಲಾ ಪ್ರಾಣವನ್ನು ಶರೀರ ಅಂದ್ರೆ ಅದು ಸ್ವರೂಪ ಇಟ್ಕೊಂಡಿದ್ದಾನೆ. ಪ್ರಾಣವನ್ನೇ ಪ್ರಾಣ ಅನ್ನೋದು ಒಂದು ಉಪಾಧಿ ಅವನಿಗೆ ಇಲ್ಲಿ ಇರೋಕ್ಕಾಗಲ್ಲ. ಯದ್ಯಪಿ ಅವನ ಸ್ವರೂಪ ಅಸ್ತಿತ್ವಕ್ಕೆ ಪ್ರಾಣ ಹಂಗಿಲ್ಲ. ಅದು ಈ ದೇಹದಲ್ಲಿ ಇರೋದಕ್ಕೆ ಪ್ರಾಣ ಇಲ್ಲದೆ ಹೋದ್ರೆ ಆ ಜೀವನಿಗೆ ಇರೋಕ್ಕಾಗಲ್ಲ. ಆತ್ಮನಿಗೆ ಮನಸ್ಸಿಲ್ದೆ ಹೋದ್ರೆ ಯೋಚನೆ ಮಾಡೋ. ಹೆಂಗೆ ಪೆನ್ ಇಲ್ದೇ ಬರೆಯೋಕ್ಕಾಗಲ್ವೋ, ಕಣ್ಣಿಲ್ದೇ ನೋಡೋಕ್ಕಾಗಲ್ವೋ, ಹಾಗೆ ಪ್ರಾಣ ಇಲ್ಲದೆ ಹೋದ್ರೆ ಬದುಕಕ್ಕಾಗಲ್ಲ, ಇರೋಕ್ಕಾಗಲ್ಲ. ಆದ್ರೆ ಅವನು ಎಂಟಿಟಿ ಅಸ್ತಿತ್ವ ಪ್ರಾಣ ಬೇಡ. ಅಸ್ತಿತ್ವ ಪ್ರಾಣ ಬಿಟ್ಟಿರ್ತಾನೆ. ಪ್ರಾಣ ಅತೀತ ಅವನು. ಆದ್ರೆ ವ್ಯವಹಾರದಲ್ಲಿ ಮಾತ್ರ ಪ್ರಾಣ ಇಲ್ಲದೆ ಕ್ರಿಯೆ ಮಾಡೋಕ್ಕಾಗಲ್ಲ, ಪ್ರಾಣ ಇಲ್ಲದೆ ಬದುಕೋಕ್ಕಾಗಲ್ಲ. ಹಾಗೆ ಮನಸ್ಸಿಂದ ಯೋಚನೆ ಮಾಡೋಕ್ಕಾಗಲ್ಲ. ಇವನು ಎಲ್ಲಾ ಮನೋಮಯನಾಗಿದ್ದಾನೆ. ಈ ಆತ್ಮನು ಸಮಷ್ಟಿ ಮನೋಮಯನಾಗಿದ್ದಾನೆ. ಎಲ್ಲರ ಮನಸ್ಸಿನಿಂದಲೂ ಇವನೇ ಯೋಚನೆ ಮಾಡುತ್ತಿರುವ ಆತ್ಮ. ಎಲ್ಲ ಪ್ರಾಣರೂಪನು ಎಲ್ಲಾ ಪ್ರಾಣವನ್ನೇ ಶರೀರವಾಗಿ ಇಟ್ಕೊಳ್ಳಿದ್ದಾನೆ. ಪ್ರಾಣಹೀರ ಇದು ಭಾರೂಪ. ಯಾವಾಗಲೂ ಅರಿವಿನ ಬೆಳಕಿನ ರೂಪ. ಅರಿವೆಂಬ ಬೆಳಕು. ಅದು ಈ ಬೆಳಕನ್ನು ಬೆಳಗತ್ತೆ. ನಾವು ಏನ್ ಬೆಳಕೂತೀವಲ್ಲಪ್ಪ, ಯಾರು ಕೂತಾ ಇದ್ದಾರೆ? ಸ್ವರೂಪಕ್ಕೆ ಏನು ಆತ್ಮ ಸಾಯೋದೇ ಇಲ್ಲ. ಶರೀರಾದಿಗಳು ಸಾಯೋದು ಇರುತ್ತೆ. ಅದು ಇಲ್ಲಿರಲ್ಲ. ಕರೆಕ್ಟ್. ಆತ್ಮನಿಗೆ ಜೀವನಕ್ಕೆ ಸಂಬಂಧ ಇಲ್ಲ ಅಂತ ಆಯ್ತು. ಆತ್ಮ ಜೀವ, ಆತ್ಮ ಜೀವ ಬೇರೆ. ಜೀವತ್ವ ಬಿಟ್ಟವನಿಗೆ ಆತ್ಮ ಹೆಸರು. ಜೀವತ್ವನ ಕೂಡ್ಕೊಂಡ್ರೆ ಅವನ ಸಂಸಾರಿ ಪರಿಚಿನ್ನ ನಾನು ತಾಗ್ತಾನೆ. ಫಸ್ಟು ಜೀವನ ಮೊದಲನೇ ರೂಪ ನಾನು ಅನ್ನೋದು. ಜೀವನ ವ್ಯಕ್ತಿಗಳು ನಾನು ಅನ್ನೋದು. ಆ ಪ್ರಾಣ ಮನಸ್ಸು ದೇಹ ಅಭಿಮಾನ ಪಟ್ಕೊಂಡಾಗ ಒಂದು ಜೀವ ಅಂತ. ಅದ್ ಬಿಟ್ಟ ಅವನೇ ಆತ್ಮ. ಆತ್ಮನಷ್ಟೇ ನೋಡ್ತಿದ್ವಾಗ ಯೋಚನೆ ಮಾಡಿದಾಗ ಮನೋಮಯ ಆಗಿರ್ತಾನೆ. ಆತ್ಮನು ಮನೋಮಯ ಆಗಿರ್ತಾನೆ. ಅವನೇ ಜೀವ ಆತ್ಮ ಇಬ್ರಲ್ಲ. ಘಟಾಕಾಶ ಪರಮ ಮಹಾಕಾಶ ಭೇದ ಇದೆಯಾ? ಸತ್ಯಂತೂ ಬೇರೆ ಅಂತೂ ಆಗಿಲ್ಲ. ಸ್ವರೂಪದಿಂದ ಈ ಆಕಾಶ ಇದು ಈ ರೂಪದ ಆಕಾಶ ಇದೆ, ಹೊರಳದ ಆಕಾಶ ಇದೆ. ಸ್ವರೂಪದಿಂದ ಏನೈತೆ ಸರ್? ಉಪಾಧಿಯಿಂದ ಇದು 20/20 15/20 ಇರ್ತೀಯ. ಹಾಗೆ ಜೀವಾನು ಈ ಮನಸ್ಸು ಬುದ್ಧಿಯಲ್ಲಿ ನಾನು ಅಭಿಮಾನ. ನಾನು ಅಂದ್ರೆ ಮೊದಲನೇ ರೂಪ. ಅದು
ನಾನು ಅಂತ ಆದ್ಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಚಿತ್ತ, ಇದ್ರ ಮೇಲೆ ಅವನಿಗೆ ಆತ್ಮನಿಗೆ ಇಲ್ಲಿ ಹೆಸರು. ಆತ್ಮ ಜೀವನ ಇಬ್ರಿಲ್ಲ, ಇಬ್ರಲ್ಲ ಅವರು. ಅಂದ್ರೆ ಸಾಕ್ಷಿ ಅಂದ್ರೆ ಆತ್ಮಗಿರಿ ಇದು ಬಿಟ್ಟಾಗ ಅವನಿಗೆ ಹೆಸರು. ಜೀವ ಯಾವಾಗ ಏನಾಗ್ತದೆ ಸಾಕ್ಷಿ ಅಂತ ಜೀವತ್ವ ಇರೋದು ಇವಾಗ ಈ ಗೋಡೆ ಹೊಡ್ಬಿಟ್ಟು ಹಾಲಿಲ್ಲ ಅಂತ ಹೇಳ ಅಷ್ಟ. ಈ ನಾಲ್ಕು ಗೋಡೆ ಚೇತನ ಅಚೇತನ ಆಗ್ಬಿಡ್ತದೆ ಯಾವ್ದ ಯಾವಾಗ್ಲೂ ಚೇತನ ಅವಾಗೇನ ಪ್ರಾಣ ಇದ್ದಾಗ ಎಲ್ಲ ನೋಡ್ತೀವಿ ಮಾತಾಡ್ತೀವಿ. ಸೇರೋದು ಇವಾಗ ಕರೆಂಟ್ ಸೇರ್ಕೊಂಡು ಉರಿಯತ್ತೆ ಅಷ್ಟು ಬೇಟು. ಕರೆಂಟ್ ತೆಗೆದ್ರೆ ಉರಿಯತ್ತನ? ಹಾ, ಕರೆಂಟ್ ಇದ್ದಾಗ ಆತ್ಮ ಬಂದಾಗ ಇದು ವರ್ಕ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಆತ್ಮ ಸೇರ್ಕೊಂಡ್ರೆ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮನಸ್ಸು ಯೋಚನೆ ಮಾಡುತ್ತೆ, ಎಲ್ಲ ಮಾಡುತ್ತೆ. ಆತ್ಮ ಸಂಬಂಧ ಡಿಸ್ಕನೆಕ್ಟ್ ಆಯ್ತು, ನಿದ್ದೆಯಲ್ಲಿ ಡಿಸ್ಕನೆಕ್ಟ್ ಆಗಿರುತ್ತೆ, ನೋಡಲ್ಲ, ಕೇಳ, ಉಸಿರಾಟ ಆಡ್ತಿದ್ರೆ ಇನ್ನೊಬ್ರು ಹೇಳೋದು ನಿನ್ನ ಅನುಭವ ಇಲ್ಲ ನಿದ್ದೆ ಕಾಲದಲ್ಲಿ. ಅದಕ್ಕೆ ತರ್ಕ, ಅದು ಅನುಭವ ಹೆಚ್ಚು, ತರ್ಕ ಹೆಚ್ಚು. ಪ್ರತ್ಯಕ್ಷ ಅಲ್ಲಿ ಪ್ರತ್ಯಕ್ಷ ನಿನ್ನ ಅನುಭವ ಇದೆ. ಪ್ರತ್ಯಕ್ಷ ಶಬ್ದ ಅರ್ಥ ಏನೋ ಆ ಕಾಲದಲ್ಲಿ ಆಗೋ ಅನುಭವ. ಆ ಕಾಲ ನಿದ್ದೆಯಲ್ಲಿ ಅದು ಇಲ್ಲಿಂದ ಊಹೆ ಮಾಡ್ತಕೊಳ. ಆ ಕಾಲದಿಂದ ಉಸಿರಾಡ್ತಾ ಇದ್ದ ಅನುಭವ ಆಗತ್ತಲ್ಲ. ಏನಾದ್ರೂ ನೀನ್ ಇರ್ತೀಯ ಇಲ್ವಾ? ಹೇಗಿರ್ತೀಯ? ಅದು ಪುರುಷ ತದ್ವಾಸಿ ಚಂದ ಅಪಹದ ಪಾಪ ಅಭಯಂ ರೂಪಂ. ನಿದ್ದೆಯಲ್ಲಿ ನೀನು ಪುಣ್ಯ ಪಾಪ ಮೀರಿರ್ತೀಯ, ದೇಹದ ಸಂಬಂಧ ಮೀರಿರ್ತೀಯ. ಜೀವ ಬರೋದು ಮಲ್ಕೊಂಡು ಎದ್ದೇಳ್ತೀವಲ್ವಾ, ಜೀವ ಬರುತ್ತಾ, ಮನಸ್ಸು ಬರುತ್ತಾ, ಕಣ್ ಬರುತ್ತಾ, ಏನ್ ಬರುತ್ತಲ್ಲ? ಅಲ್ಲ, ಮನಸ್ಸು ಎದ್ದಲ್ಲ ಇವನು ಜೀವ ನಾನು ಅಂತಿದ್ದಾರಲ್ಲ, ಈ ನಾನು ಅಂತಿರೋನು ನಿದ್ದೆ ಕಾಲದಲ್ಲಿ ನಾನುತ್ವವನ್ನು ಬಿಟ್ಕೊಂಡು ಕೇವಲ ರೂಪದಲ್ಲಿ ಇರ್ತಾನೆ. ನಿದ್ದೆ ಮುಗಿದ್ಗಳೇನೆ ಅಭಿಮಾನ ಪಡ್ಕೊಳ್ತಾನೆ. ಫಸ್ಟ್ ಬುದ್ಧಿಯಲ್ಲಿ ಅಂತಃಕರಣ ಮಾಡ್ಕೊಳ್ತಾನೆ. ಅಂತಃಕರಣಕ್ಕೆ ಬರೋದು, ಅಂತಃಕರಣ ಬುದ್ಧಿ, ಆಮೇಲೆ ಮನಸ್ಸು ಯೋಚನೆ, ಆಮೇಲೆ ಇದು ಬರ್ತಾ ಹೋಗುತ್ತೆ. ನಾನು ಅಂತ ಫಸ್ಟ್, ನಾನಾದ್ಮೇಲೆ ಬುದ್ಧಿ. ನಾನಾಗದೆ ಬುದ್ಧಿಯೂ ಆಗಲ್ಲ. ನಾನು ಬಾಯಲ್ಲಿ ಹೇಳದೆ ಹೋದ್ರೆ ಫೀಲಿಂಗ್ ಇರುತ್ತೆ ಒಳಗೆ. ನಾನು ಬಾಯಲ್ಲಿ ಹೇಳ್ಬೇಕಾಗಿಲ್ಲ. ನಾನು ಬಾಯಲ್ಲಿ ಹೇಳದೆ ಹೋದ್ರೆ ನಾನು ಒಂದು ಫೀಲಿಂಗ್ ಒಳಗೆ ಇರುತ್ತೆ, ದಂಡಾಯಮಾನ ಬರ್ತಾ ಇರುತ್ತೆ. ಬಹಳ ಸೂಕ್ಷ್ಮ ಅದು, ತುಂಬಾ ಸೂಕ್ಷ್ಮ. ನಾನು ಅಂತ ತೋರ್ತಾ ಅನ್ನಲ್ಲ. ಇವಾಗ ಹಾವಾಗಿ ತೋರ್ತಾ ಇರೋದು ಹೇಗೆ ಹಗ್ಗವೆಯೋ ತಕ್ಷಣ ಸತ್ಯ ಅನ್ಸುತ್ತೆ. ತಕ್ಷಣಕ್ಕೆ ಸತ್ಯ ಅನ್ಸುತ್ತೆ ಹಗ್ಗ. ಹಾವು ಅಂತ ತಕ್ಷಣಕ್ಕೆ ಸತ್ಯ ಅಂತ ಗೊತ್ತೇ ಗೊತ್ತಾಗುತ್ತೆ. ದೃಷ್ಟಾಂತ ವಿವಕ್ಷಿತಾಂಶ ಹಗ್ಗ ಪ್ರತ್ಯಕ್ಷ ಕಾಣಿಸುತ್ತಂದ್ರೆ ಅವಿದ್ಯೆ ಬಿಟ್ಬಿಡಿ, ತಕ್ಷಣ ಹಾವು ಅಂತ ಕಾಣ್ಬಿಡುತ್ತೆ. ಮಲ್ಕೊಂಡಿದ್ವಾಗ್ಲೂ ಎಚ್ಚರ ಬುದ್ಧಿಯಿಂದ ನಾವು ಇರ್ತೀವಿ. ಎಚ್ಚರಿಕೆ ಆಗ್ತೀವಿ ಅಂದ್ರೆ ಮಲಗಲ್ಲ ನಾವು. ಹೌದು, ಬರಲ್ಲ. ಹೌದಾ? ಅಲ್ಲ, ಎಚ್ಚರ ಆಗ್ತೀವಿ ಅಂದ್ರೆ ಮಲ್ಕೊಳೋದು ನಾವು. ಹೌದು, ಉಸಿರಿಂದ ಮಲ್ಕೊಳ್ತಾನೆ ಇರ್ಲಿಲ್ಲ. ಇದು ಇಲ್ಲಿಂದ ಅಲ್ಲಿದ್ದಾಗ ಉಸಿರಾಡ್ತಾ ಇದ್ದೀವಿ, ಹೆಚ್ಚಾಗಿ ಅನುಭವ ಆಯ್ತಾ? ಇವಾಗ ಅನುಭವಕ್ಕೆ ಖುಷಿ ಅಂತ ಕಾದ್ರೆ ಬಿಸಿ ಆಗುತ್ತೆ, ಕಾದ್ರೆ ಬಿಸಿ ಆಗಲ್ಲ. ಹೌದು, ನೀವು ಅನುಭವ ಶಬ್ದ ಕಷ್ಟ ಗೊತ್ತಾ? ಅನುಭವ ಅಂದ್ರೆ ಏನ್ ಹೇಳ? ತತ್ಕಾಲದಲ್ಲಿ ಆಗುವ ಅನುಭವ. ಅನುಭವ ಶಬ್ದ ಮನಸ್ಸು ಬುದ್ಧಿ ಅನ್ನೋದು ಗೊತ್ತಾಗಲ್ಲ, ಇರಲ್ಲ, ಗೊತ್ತಾಗಲ್ಲ. ಇರೋದಕ್ಕೆ ಎವಿಡೆನ್ಸ್ ಏನೋ, ಇದೇನೋ ಪ್ರೂಫ್ ಏನೋ ಗೊತ್ತಾಗೋದು. ಅವ್ ಗೊತ್ತಾಗ ಇರಲ್ಲ, ಅದು ನೀನಿರ್ತೀಯ. ಅದನ್ನೇ ನಿನಗೆ ಬುದ್ಧಿ ಮನ ಸಂಬಂಧ ಇಲ್ಲ ಅಂತ ಹೇಳೋದವ್ರು. ಸುಷುಪ್ತಿ ಕಾಲದಲ್ಲಿ ನಿಮ್ಗೆ ಮನಸ್ಸು ಬುದ್ಧಿ ಪ್ರಾಣ ಸಂಬಂಧ ಇರಲ್ಲ, ಅದು ನೀನಿರ್ತೀಯ. ಹೆಂಗ್ ನೀನಾದ್ರಿಂದ ಅದು ಗೊತ್ತಾಗಿಸ್ಕೊಂಡು ಗೊತ್ತಾಗೋದಲ್ಲ, ಅದೇ ಗೊತ್ತು ಮಾಡ್ಕೊಳ್ತಾ ಇರೋದು. ನೋಡು, ಇದು ಗೊತ್ತಾಗಿಸ್ಕೊಂಡು ಗೊತ್ತಾಗೋದು ಬುದ್ಧಿ ಮನಸ್ಸು ಅದು ಅದೇ ಅರಿವಾದ್ರಿಂದ ಅದು ಗೊತ್ತಾಗಿಸ್ಕೊಳ್ಳಲ್ಲ. ಬೆಂಕಿ ಗೊತ್ತಾಗತ್ತಾ? ಉದಾಹರಣೆ ಹೇಳ್ತೀನಿ, ಸಕ್ಕರೆ ಸಿಹಿ ಸಕ್ಕರೆ ಗೊತ್ತಾಗತ್ತ. ಹಾಗೆ ಅರಿವೇ ನಿನ್ ಸ್ವರೂಪ. ಅರಿವಿನ ಸ್ವರೂಪ ನಿನಗೆ ಮತ್ತೆ ಅರಿವು ಆಗೋದು ಅಂತಿಲ್ಲ. ಈ ತರ ಆಗುತ್ತೆ ಅಂತ ಗೊತ್ತಾಗುತ್ತೆ, ಆಗಲ್ಲ. ಬಿಸಿ ಅದು ಅನಾತ್ಮ. ನಿನ್ ಸ್ವರೂಪ ಅರಿವಾಗಲ್ಲ. ನಿನ್ ಸ್ವರೂಪ ನೀನು ಸ್ವಯಂ ಅರಿವಿನ ಸ್ವರೂಪ. ನಿಂಗೆ ನೀನು ಅರಿಸ್ಕೊಂಡು ನಾನು ಅಂತ ಇದೀಯಾ, ನಾನು ಆಗಿದ್ದು ನಾನು ಅಂತ ಇದೀಯಾ? ಅರಿಸ್ಕೊಂಡು ನಾನಾಗಿಲ್ಲ ನೀನು. ಸ್ವತಂತ್ರ ಯಾವ್ದಕ್ಕೆ? ಮಲ್ಕೊಂಡಿದ ತಕ್ಷಣ ಯಾಕೆ ಸ್ವತಂತ್ರ ಆಗ್ಬೇಕು? ಯಾವ್ದಕ್ಕೆ ಸ್ವತಂತ್ರ ಬೇಕು? ಸ್ವತಂತ್ರ ಅನ್ನೋದೇ ವಿದ್ಯಾ ಕಲ್ಪಿತ. ದೇಹಾದಿಗಳನ್ನ ಇಟ್ಕೊಂಡು ಸ್ವತಂತ್ರ ಹೆಂಗ್ ಬರುತ್ತೆ? ದೇಹಾದಿಗಳೆಲ್ಲ ಕಲ್ಪಿತ. ದೇಹಾದಿಗಳು ನಿಜವಾಗಿಲ್ಲ, ಪ್ರಾಣ ಬುದ್ಧಿ ಅದು ಇಲ್ಲ, ಅದು ಕೂಡ ಕಲ್ಪಿತ. ಜೀವ ಇಲ್ದಿರೋದು ಯಾರು ಇರಲ್ವಲ್ಲ. ಜೀವ ಅಂತ ಜೀವ ಇಲ್ಲ ಅಂದ್ರೆ ಇದು ಯಾವ್ದು ಇರಲ್ಲ. ಸರಿ, ಜೀವ ಇಲ್ಲದೆ ಹೋದ್ರೆ ಯಾವ್ದು ಇಲ್ಲ, ಅದು ಕರೆಕ್ಟ್. ಅವಾಗ ಜೀವ ಬೇರೆ ಆಯ್ತಾ, ಪರಮಾತ್ಮ ಬೇರೆ ಆಯ್ತಾ? ಯಾಕಂತ ಜೀವ
ಎಲ್ಲ ಕೆಲಸ ಮಾಡ್ತಾನೆ, ಪರಮಾತ್ಮ ಸಾಕ್ಷಿಯಾಗಿರ್ತಾನೆ. ಅದೆಲ್ಲ ಜೀವ ಹಿಡಿಯೋದು ಯಾವ್ದು ಇಲ್ಲ. ಕರೆಂಟ್ ಹಿಡಿಯೋದು ಯಾವ ಲೈಟ್ ಇಲ್ಲ ಅಂತಂದ್ರೆ ಕರೆಂಟ್ ಬೇರೆ ಬಲ್ಬ್ ಬೇರೆ. ಆದ್ರೆ ಕರೆಂಟ್ ಬೇರೆ ಇನ್ನೊಂದು ಬೇರೆ ಇಲ್ಲ. ಅದು ಜೀವನ ಇಲ್ಲಿ ಬಂದಾಗ ಇವ್ನಿಗೆ ಜೀವ ಅನ್ಸಿದ್ರು, ಇದೆಲ್ಲ ಸೇರ್ಕೊಂಡಾಗ ಜೀವ ಅನ್ಸಿದ್ರು. ಇದೆಲ್ಲ ಬಿಟ್ಟಾಗ ಅವನ ಜೀವನ ಅಲ್ಲ. ಇದೆಲ್ಲ ಸೇರ್ಕೊಂಡಾಗ ಅವನ ಜೀವ ಅನ್ಸಿದ್ರು. ಇದೆಲ್ಲ ಬಿಟ್ಟಾಗ ನಿಮ್ಗೆ ಮನಸ್ಸು ಬರ್ಲಿಲ್ಲ, ಆತ್ಮ ಇರ್ತಾನೆ ಅವನಿಗೆ. ಆತ್ಮ ಅಂದ್ರೆ ಸೇರ್ಬೇಕು ಅರ್ಥ ಏನೋ ಅಲ್ಲ. ತಾನು ಒಂದು ವ್ಯಾಪಿಸ್ಕೊಂಡು ವ್ಯಾಪಿಸಿದ್ರು ಅದು ಪರಿಶೀಲಪ ಅಂತ. ಅದು ಹೇಗೆ ಗೊತ್ತಾಗತ್ತೆ ಅಂತ ಅಂದು ಉಪನಿಷತ್ ಹೇಳುತ್ತೆ. ಅದು ಕೇವಲ ರೂಪ, ನಿಂದ ರೂಪ ಅಂತ. ಅದು ಈ ರೀತಿ ಗೊತ್ತಾಗಲ್ಲ. ಯಾವ ರೀತಿ ಬುದ್ಧಿ ಗೊತ್ತಾಗುತ್ತೆ, ಹಿಂದೆ ಹಾಗೆ ಗೊತ್ತಾಗಲ್ಲ. ಅದು ಸ್ವರೂಪ. ಅದು ಎಚ್ಚರ ಗೊತ್ತಾಗಬೇಕು, ನಿದ್ದೆ ಗೊತ್ತಾಗಲ್ಲ. ಅದು ಎಚ್ಚರದಲ್ಲಿ ನೀನು ಹೇಗೆ ತಿಳ್ಕೊಬೇಕು ಅಂದ್ರೆ, ನನ್ನ ಬಗ್ಗೆ ಒಂದು ತಪ್ಪು ತಿಳ್ಕೊಂಡಿದ್ಯಾ ನೀನು. ನಿನ್ ಬಗ್ಗೆ ಏನ್ ತಿಳ್ಕೊಂಡು, ನಾನು ಕುಮಾರ, ನಾನು ಜೀವ ಅಂತ ತಿಳ್ಕೊಂಡಿದ್ಯಾ. ನಾನು ಕುಮಾರ ಜೀವ ಅಂತ ಅಂದ್ಕೊಂಡಿದ್ಯಲ್ಲಪ್ಪ. ಆ ಕುಮಾರ ಜೀವ ಅನ್ನುವಂಥ ತಪ್ಪುಳಿಕೆಯನ್ನ ನಿಜವಾಗಿ ಇದು ನಾನು ಕುಮಾರ ಜೀವ ಅಂತ ಆಗಿದ್ದೀನ ನಿಮ್ಗೆ ಇದನ್ನ ಮಾಡ್ಬಿಡ್ಬೇಕು ಗೊತ್ತಾಗಲ್ಲ ಅವನಿಗೆ. ಈ ಚೇಷ್ಟೆ ಮಾಡಿದಾಗ ಅರ್ಥ ಜೀವ ಅಂತ ಅನ್ಕೊಂಡಾಗ ಅದು ಅಭಿಮಾನ ರೂಪ. ನಿಜವಾಗಿ ನೀನ್ ಕುಮಾರ ಜೀವ ಅಂತ ಅನುಭವ ಇಲ್ಲ. ನೀನು ಎಚ್ಚರ ಮಾಡ್ಕೊಂಡು ನಾನು ಕುಮಾರ ಜೀವ ಅಂತ ಇದೀಯ. ಇವಾಗ ಮಲ್ಕೊಂಡಿದ ತಕ್ಷಣ ಏನಿರಲ್ಲ ಅಂದ್ರೆ ಏನು ಇಲ್ಲ ನೀನ್ ಇದೀಯಾ. ಇರ್ತಿರ್ತಾನೆ. ಹಾ ಮನಸ್ಸಿಗೆ ಬರ್ತೀನ, ಬುದ್ಧಿಗೆ ಬರ್ತೀನ ಅಂತ ಎಲ್ಲಿ ಅಂತಃಕರಣ ಅಷ್ಟು ಅಂತಃಕರಣ ಬರೋದು. ಅಂತಃಕರಣದಲ್ಲೇ 4 ಮನಸ್ಸು, ಬುದ್ಧಿ, ಅಹಂ, ಬುದ್ಧಿ, ಮನಸ್ಸು, ಚಿತ್ತ. ಅಲ್ಲಿ ಏನಿಲ್ಲ ಅಂತ ಕೂಗುದ್ರು ಎದ್ದೇಳಿ ಬರ್ದಾಯ್ತಾರ. ಅಲ್ಲ, ಇನ್ ಎದ್ದೇಳ್ತಾ ಇರೋದು ಇಟ್ಕೊಂಡು ನೀನು ತಕ್ಕ ಮಾಡ್ತಿರೋ ಆಗ್ಬಾರ್ದಾಯ್ತು, ತಕ್ಕ ಮಾಡಬಾರಲ್ಲ. ಯಾಕೆ? ಹಾ, ಅದನ್ನ ಹೇಳ್ತಾ ಇರೋದು ಇಟ್ಕೊಂಡು ನಿಮ್ ಚರ್ಚೆ ಮಾಡ್ಬೋದು. ಕೆಲಸ ಉಂಟೋದ ನಮ್ಗೆ ಗೊತ್ತಾಗಲ್ಲ ಅನ್ಸುತ್ತೆ. ನಮಗೆ ಇಲ್ಲ ಪ್ರಾಣ ಚೇಷ್ಟೆ ಇರುತ್ತೆ, ನಮ್ಗೆ ಗೊತ್ತಾಗಿರಲ್ಲ ಅನ್ಸ್ತಾ ಇದೆ. ಚೇಷ್ಟೆ ಇರುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ ಅನ್ಸ್ತಾ ಇದೆ. ಕರೆದ್ವಾಗ ಎದ್ದೇಳೇ ಬರ್ದಾಯ್ತು. ಅಲ್ಲೆಲ್ಲ ಚೇಷ್ಟೆ ಇರುತ್ತೆ ಗೊತ್ತಾಗಲ್ಲ ಅಂದ್ರೆ ಇರತ್ತೇನಕ್ಕೆ ಏನ್ ಎವಿಡೆನ್ಸು? ಕರೆದೇ ಎದ್ದೇಳ್ತೀನಿ. ಅಲ್ಲಲ್ಲ, ಇರತ್ತೇನೆ ಗೊತ್ತಾಗೋದು. ಕರೆದ್ರೆ ಎದ್ದೇಳ್ತೀನಲ್ಲ, ಕರೆದೇ ತರ್ಕ ಪ್ರತ್ಯಕ್ಷ. ಅಲ್ಲಿ ತಗ ನಿಮಗೆ ಇರುತ್ತೇನೆ ಅನುಭವಿನ. ನೀ ಕರೆದೇ ಎದ್ದೇಳ್ತೀನಿ, ಇಲ್ಲಿನೇ ಹೇಳ್ತೀನಿ, ಒಪ್ಕೊಳ್ತೀನಿ. ಅದಕ್ಕೆ ಏನ್ ಹೇಳ್ತಾರೆ, ನಾನು ಕೂಗ್ತೀನಿ, ಕುಮಾರ ಕೂಗ್ತೀನಲ್ಲ, ಆ ಶಬ್ದ ತರಂಗ ಹೋಗಿ ನಿನ್ ಬಡಿಯತ್ತೆ. ಬಡ್ದಾಗ ನಿನ್ನ ಹೃದಯದಲ್ಲಿ ಮಲಗಿರ್ತೀಯಲ್ಲ, ವೈಬ್ರೇಟ್ ಆಗಿ ಎಚ್ಚರ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನೀವ್ ಹೇಳ್ತೀರ ಅಂತಃಕರಣ ಏನಿರಲ್ಲ ಅಂತ. ಅಲ್ಲೆಲ್ಲ ಇರುತ್ತೆ ಅಂದ್ರೆ ಅದು ಅಂತಃಕರಣ ಎಲ್ಲಿಂದ ಹೋಗ್ಬೇಕು, ಶಾಂತವಾಗಿರುತ್ತೆ ಅಂತೀವಿ ನಾವು. ನಿಂತಿರುತ್ತೆ, ಇರಲ್ಲ ಅಂದ್ರೆ ಪಂಚಮಗಂಧೆ ಆಗಿರಲ್ಲ. ಅಲ್ಲಂದ್ರೆ ಏನು ಇದು ಇರಲ್ಲ, ಸಬ್ಜೆಕ್ಟ್ ಇರಲ್ಲ. ಅನುಭವ ಪ್ರಕಾರವಾಗಿ ನಿಂಗೆ ಅದರ ಅನುಭವ ಆಗಲ್ಲ. ಅದೇ ಎದ್ದೇಳೋದು ನೀ ಇಟ್ಕೊಂಡಾಗ ಅದು ಶಾಂತವಾಗಿರುತ್ತೆ, ಒಪ್ಕೊಳ್ತೀವಿ. ನೀ ಎದ್ದೇಳೋದು ಇಟ್ಕೊಂಡ್ಮೇಲೆ ಅದು ಇರುತ್ತೆ, ಒಪ್ಕೊಳ್ಳೇಬೇಕು. ನೀ ಎದ್ದೇಳೋದು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿದ್ರಾಕಾಲದಲ್ಲೂ ಅದು ಆಕ್ಟಿವೇಟ್ ಇದೆ, ಸುಮ್ಮನೆ ಕೂತಿರತ್ತೆ. ಕೂಗಿಕೊಳ್ಳೇನಿಗೆ ಆ ಶಬ್ದ ತರಂಗ ಹೋಗಿ ಬಡಿದು ಅದು ಇದಕ್ಕೆ ಸೇರ್ಕೊಂಡು ಹೇಳುತ್ತೆ. ನೀನು 2 ತರಹ ವಿಚಾರ ಮಾಡೋದು. ಆಯಾ ಅನುಭವ ಕಾಲ ವಿಚಾರ ಮಾಡಿದಾಗ ಯಾವ್ದೆಲ್ಲ ಕೇವಲ ಆತ್ಮನಾಗಿರ್ತಾನೆ ಅಂತ ಈ ಹೇಳ್ತಾನೆ ಬರ್ತಾನೆ ಕೂಲಿ ಗೊತ್ತಾಗತ್ತೆ ಅನ್ನೋದನ್ನ ಇಟ್ಕೊಂಡ್ರೆ, ಸುಷುಪ್ತಿ ಕಾಲದಲ್ಲೂ ಈ ನಾನು ಅನ್ನೋದು ಮನಸ್ಸು ಎಲ್ಲ ಬೀಜ ರೂಪದಲ್ಲಿ ಇರುತ್ತೆ. ಬೀಜ ರೂಪ ಅಂದ್ರೆ ಸೂಕ್ಷ್ಮದಲ್ಲಿ ಇರುತ್ತೆ. ಅದು ಕೂಗಿಕೊಳ್ಳೆ ಅದು ಅಲ್ಗಾಡುತ್ತೆ, ಆ ಶಬ್ದ ಅವು ಹೇಳುತ್ತೆ. 2 ದೃಷ್ಟಿ ಅದು. ಎಚ್ಚರ ದೃಷ್ಟಿಯಿಂದ ವಿಚಾರ ಮಾಡುವ ಒಂದು ಕ್ರಮ, ಆ ಅನುಭವದಿಂದ ವಿಚಾರ ಮಾಡೋ ಕ್ರಮ. ಸುಷುಪ್ತಿಯ ಅನುಭವವನ್ನು ವಿಚಾರ ಮಾಡಿದ್ರೆ ಅಲ್ಲಿ ನಿಮಗೆ ನೀವಲ್ಲದೆ ಏನೂ ಇರಲ್ಲ. ಬುದ್ಧಿ, ಮನಸ್ಸು, ಪ್ರಾಣ ಯಾವುದೂ ಇರಲ್ಲ. ಪ್ರಾಣವೂ ಇಲ್ಲ ಅಲ್ಲಿ. ನೀನ್ ನಾಮ ಸ್ವರೂಪ ಇದ್ದೇ. ನಾನು ಇಲ್ಲ ಅಂತ ಹಾಕಿದ್ರೆ ಯಾರು ನಿದ್ದೆನೆ ಮಾಡ್ತಿರ್ಲಿಲ್ಲ. ಮಾಡ್ತಾರೆ. ಪ್ರಾಣ ಯಾವಾಗ ಇಲ್ಲೇ ಇಲ್ಲ. ಈಗಲೂ ಪ್ರಾಣ, ಈಗಲೂ ಪ್ರಾಣ ಗೊತ್ತಾಗ್ತಾ ಇರೋದು ನಿಮ್ಗೆಲ್ಲ ಪ್ರಾಣ ಇದೆ. ಯಾವ್ದು ಗೊತ್ತಾಗುತ್ತೋ ಅದು ನಿಂಗಿರುತ್ತನ. ನನ್ನ ಮಾತು ಪೂರ್ತಿ ಇದು ಗೊತ್ತಾಗುತ್ತಾ, ಇದೋ ನೀನ, ಇದು ಪ್ರಾಣ ಗೊತ್ತಾಗುತ್ತೋ ಇಲ್ವಾ? ಅವನ್ನ ಯಾರಿಗೂ ಗೊತ್ತಾಗುತ್ತೋ ಅದು ಪ್ರಾಣ ಇರುತ್ತೆ. ಅದಕ್ಕೆ ಯಾವ್ದು ಪ್ರಾಣವನ್ನು ಅರಿಯುತ್ತಿದ್ಯೋ ಅದಕ್ಕೆ ಪ್ರಾಣ ಇದೆಯಾ? ಅದಕ್ಕೇನು ಇಲ್ಲ. ಹಾ, ಅದು ಹಾಗೆ ಇರುತ್ತಲ್ವ, ಪ್ರಾಣ ಬಿಟ್ಟು ಇರುತ್ತಿಲ್ಲ. ಯಾಕೆ ಪ್ರಾಣ ಗೊತ್ತಾಕೋದು? ಪ್ರಾಣ ಅಲ್ಲ ಪ್ರಾಣ ನೋಡ್ತಾ ಇದೆ ಅಂತ ಮೇಲೆ ಪ್ರಾಣ ಇಲ್ಲದೆ ಇದೆ ಅಂತ ಅರ್ಥ ಆಯ್ತು. ನಾ ಇದು ನೋಡ್ತಾ ಇದ್ದೀನಿ, ಇದು ಇಲ್ಲದೆ ಇರ್ತೀನಿ ಇಲ್ವ? ನಾನು ಇದನ್ನ ನೋಡ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲದೆ ಅಂತೀನಿ. ಪ್ರಾಣವನ್ನು ಅರಿತಾ ಇದೆ ಅಂತ ಆದ್ರಿಂದ ಪ್ರಾಣವನ್ನು ಅರಿಯುತ್ತಿರುವ ಅನುಭವ ಪ್ರಾಣದ ಹಂಗಿಲ್ಲದೆ ಇದೆ. ತುಂಬಾ ಸೂಕ್ಷ್ಮವಾದ, ಅಷ್ಟು ಗೊತ್ತಾಗೋದಿಲ್ಲ. ಇಂದ್ರಿಯಗಳು ಜಾಗೃತ ಆಗುತ್ತೆ ಬೆಳಿಗ್ಗೆ ಎದ್ದಾಗ.
ಬೆಳಿಗ್ಗೆ ಎದ್ದಾಗ ನಾವು ಹೇಳ್ತೀವಿ ಅನ್ನೋದು ವ್ಯವಹಾರ ಇದೆಯಲ್ಲ, ಈ ವ್ಯವಹಾರ ಹೀಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಈ ಎಲ್ಲಾ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಶಾಂತವಾಗಿರುತ್ತೆ ನಿದ್ದೆಯಲ್ಲಿ. ಸುಮ್ಮನೆ ಸುಪ್ತ ಮೀನವತ್ತು ಅಂತಾರೆ, ಆಳದಲ್ಲಿ ಮೀನು ಮಲಗಿದ್ರೆ ಹೇಗೆ ಅಲ್ವಾಡಿರುತ್ತೆ ಹಾಗೆ ಇದು ಆಕ್ಟಿವೇಟೆಡ್ ಇರುತ್ತೆ. ನೀವು ಎಚ್ಚರ ಕೂಡಲೇ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಎಚ್ಚರವಾಗೋದು ಏನು? ಬುದ್ಧಿಯಾದಿಗಳು ನೀವು ಸೇರ್ಕೊಳ್ಳೋದು. ಬುದ್ಧಿಯಾಗಿ ನಾನು ಯಾಕೆ ಸೇರ್ಕೊಳ್ತೀನಿ ಅಂತಂದ್ರೆ ಎರಡು ಉತ್ತರ ಕೊಡ್ತಾರೆ. ಒಂದು ಕರ್ಮ ನಿಮಿತ್ತವಾಗಿ ಸೇರ್ಕೊಳ್ತೀಯ, ಒಂದು ಉತ್ತರ ಕೊಡ್ತಾರೆ. ಇನ್ನೊಂದು ಅವಿದ್ಯೆಯಿಂದ ಸೇರ್ಕೊಳ್ತೀಯ ಅಂತ. ಪರಮಾರ್ಥವಾಗಿ ಹೇಳೋದು ಅವಿದ್ಯೆಯಿಂದ ಸೇರ್ಕೊಂಡಿಲ್ಲ ಅಂತ. ಅದು ವ್ಯವಹಾರ ದೃಷ್ಟಿಯಿಂದ ಕರ್ಮ ನಿಮಿತ್ತವಾಗಿ ನಿಮ್ಗೆ ಹೇಗೆ ಹುಟ್ಟು ಕರ್ಮ ನಿಮಿತ್ತವಾಗಿಯೋ, ಎಚ್ಚರವಾಗೋದು ಕರ್ಮ ನಿಮಿತ್ತವೇ, ಕನಸು ಬರೋದು ಕರ್ಮ ನಿಮಿತ್ತವೇ. ನಿಮ್ಗೆ ಇಷ್ಟಂತೆ ಕನಸು ಬರೋಲ್ಲ. ಕನಸಿನಲ್ಲಿ ಒಳ್ಳೆ ಕನಸು ಬರುತ್ತೆ, ಕೆಟ್ಟ ಕನಸು ಬರುತ್ತೆ. ಎರಡನ್ನೂ ಅನುಭವಿಸ್ಲೇಬೇಕು. ನಿಮ್ಗೆ ಇಷ್ಟ ಇಲ್ಲ. ಹಾಗೆ ಎಚ್ಚರವಾಗೋದಕ್ಕೂ ಕರ್ಮವೇ ಕಾರಣ. ಕರ್ಮ ಯಾಕೆ ಒಂದು ನಿಮಿಷ 4 ಗಂಟೆ ಇಷ್ಟ ಆಗುತ್ತೆ, 5 ಗಂಟೆ ಆಗುತ್ತೆ, 6 ಗಂಟೆ ಆಗುತ್ತೆ ಅಂದ್ರೆ ಆಗ ಕರ್ಮ ಮಾಡುತ್ತೆ. ಅವು ಕೂಗೋದು ಅನ್ನೋದು ಒಂದು ನಿಮಿತ್ತ. ಯಾರು ಕೂಗಿದಾಗ ಅದು ಆ ಶಬ್ದ ತರಂಗ ಹೋಗಿ ಅವನು ಬಡಿಯುತ್ತೆ. ಬಡ್ದಾಗ ವಿಬ್ರೇಟ್ ಆಗುತ್ತೆ, ಹೇಳುತ್ತೆ. ಅದೊಂದು ಇದು ಸೈಂಟಿಫಿಕ್ ಪ್ರೂವ್ ಮಾಡಿದ್ದಾರೆ ಇದು. ಆದ್ರೆ ಚೇತನ ಅಂತಿದಲ್ಲ, ಅರಿವು, ಶುದ್ಧ ಅರಿವಿಗೆ ಪ್ರಾಣ ಇಲ್ಲ, ಮನಸ್ಸಿಲ್ಲ, ಇಂದ್ರಿಯ ಇಲ್ಲ, ದೇಹ ಇಲ್ಲ, ಅದೆಲ್ಲವನ್ನು ಮೀರಿದೆ. ಅದು ಕೇವಲ ರೂಪ. ಅದು ಅದೇ ತಾನು. ಅದೇ ತನಗೆ ಗೊತ್ತಿಲ್ಲ. ಅವನಿಗೆ ನಾನು ಶುದ್ಧ ಕೇವಲ ರೂಪದವನು ಗೊತ್ತಿಲ್ಲ. ಅವನಿಗೆ ಪ್ರಾಣ ಇದೆ, ನಾನು ಇರಲ್ಲ, ಸತ್ತೋಗ್ಬಿಡ್ತೀನಿ ಅಂತ ಮಾಡಿದ್ದಾರೆ. ಪ್ರಾಣ ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ಯಾವಾಗ್ಲೂ ಪ್ರಾಣ ಇಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿ ಹೊರತು ನೀನೇ ಪ್ರಾಣ ಅಲ್ಲ. ಈಗ ಅರ್ಥವಾಗೋದು ಅಷ್ಟು ಸುಲಭ. ಈಗ ಅರ್ಥವಾಯ್ತು ಅಂದ್ರೆ ಎಲ್ಲ ಅರ್ಥವಾದಂಗೆ ಸ್ವಲ್ಪ. ಆದ್ರೆ ಇದು ಅನುಭವದ ವಿಚಾರ ಹೇಳ್ತಾರೆ. ಇದು ಉಪನಿಷತ್ತು ನಿನ್ನ ಅನುಭವ ನೋಡ್ಕೋ. ನಿನ್ನ ಅನುಭವದಲ್ಲಿ ನಿನ್ಗೆ ಯಾವ್ಯಾವ್ದು ಆಬ್ಜೆಕ್ಟ್ ಆಗಿ ತೋರುತ್ತೋ ಅದು ಯಾವ್ದು ನಿನ್ಗೆ ಸೇರಿಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ ಬೇರೆ ಆಗಲ್ಲ. ಈಗ ಮನೋಮಯನ ಇದ್ದಾನೆ, ಈ ಆತ್ಮನು ಪ್ರಾಣವನ್ನೇ ಶರೀರವಾಗಿ ಇಟ್ಕೊಂಡವನಾಗಿದ್ದಾನೆ. ಭಾರು ಎಲ್ಲವನ್ನೂ ಬೆಳಗ್ಗೆ ಎಚ್ಚರನ್ನೇ ಬೆಳಗ್ತಾ ಇದ್ದಾನೆ. ಎಚ್ಚರ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಎಚ್ಚರ ಅವೇರ್ನೆಸ್, ಎಚ್ಚರ ಗೊತ್ತಾಗ್ತಾ ಇದೆಯಲ್ವೋ. ಯಾರಿಗೆ ಎಚ್ಚರದ ಅರಿವಾಗುತ್ತಿದೆಯೋ ಅವನು ಎಚ್ಚರ ಅತೀತ. ಅವನು ಎಚ್ಚರ ಅಂದ್ರೆ ಏನೇನು ಹೇಳ? ಎಚ್ಚರ ಅನ್ನೋ ಇವಾಗ ಮನೆಯಿಂದ ಏನೇನು ಹೇಳಪ್ಪ? ಮನೆ ಅಂದ್ರೆ ಅಡಿಗೆ ಮನೆ, ಬೆಡ್ರೂಮು, ಹಾಲು, ಕಿಚನ್ ಎಲ್ಲ ಸೇರಿದ ಮನೆ ಅಂತ. ಹಾಗೆ ಎಚ್ಚರ ಅಂದ್ರೆ ದೇಶ, ಕಾಲ, ದೇಹೇಂದ್ರಿಯ, ಮನೋ, ಬುದ್ಧಿ, ಪ್ರಾಣ, ಪಂಚಭೂತಗಳು, ನಾಮರೂಪ ಅಷ್ಟು ಸೇರಿದಾನೆ ಎಚ್ಚರ. ಅಷ್ಟನ್ನು ನೀನು ಬೆಳಗುತ್ತಿದ್ಯಾನೆ, ಅಷ್ಟಕ್ಕಿಂತ ಬೇರೆ ಆಗಿದ್ದಾನೆ. ಹೌದಾನೆ? ಇದು ಅನುಭವಪೂರ್ವಕ ಲಾಜಿಕ್. ಇದು ಸುಮ್ಮನೆ ಲಾಜಿಕ್ ಅಲ್ಲ. ಎಚ್ಚರವಾಗಿದ್ದೀನಿ ಗೊತ್ತಾಗ್ತಾ ಇರೋ ಅನುಭವಕ್ಕೆ ಎಚ್ಚರ ಸಂಬಂಧ ಇಲ್ಲ. ಅದು ಎಚ್ಚರ ಅತೀತವಾಗಿದೆ. ಎಚ್ಚರ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣವು ಎಚ್ಚರದ ಒಳಗಿರೋದು. ಅದೊಂದು ಪಾರ್ಟ್. ಬೆಡ್ರೂಮ್ ಅನ್ನೋದು ಮನೆಯ ಒಂದು ಪಾರ್ಟ್, ಬಾತ್ರೂಮ್ ಪಾರ್ಟ್. ಹಾಗೆ ದೇಹೇಂದ್ರಿಯ ಮನೋಬುದ್ಧಿ ಅಧ್ಯಾತ್ಮ, ಪಂಚಭೂತಗಳು ಆದಿಭೌತಿಕ, ಇಂದ ದೇವತೆಗಳು ಆದಿದೈವಿಕ, ಕಾಲ ದೇಶಗಳು ಎಲ್ಲ ಅಷ್ಟು ಕೂಡ ಎಚ್ಚರದ ಒಂದು ಮೂಟೆ ಒಳಗಿದೆ. ಎಚ್ಚರ ಮೂಟೆ ಒಳಗೆ ಅಷ್ಟು ಇದೆ. ಅದನ್ನು ಬೆಳಗುತ್ತಿರೋ ನಿನ್ನ ಅನುಭವ ಎಚ್ಚರವನ್ನು ಮೀರಿದೆ. ಅದನ್ನ ನೋಡ್ಕೊಂಡು ಇದು ಅನುಭವ ಜ್ಞಾನ. ಇದು ಇಲ್ಲೇ ಉಪಾಸನೆ ಹೇಳ್ತಿದ್ದಾರೆ. ನಾನು ಹಾಗೆ ಭಾವನೆ ಮಾಡು. ನಾನು ಮನೋಮಯನ ಇದ್ದೀನಿ, ಪ್ರಾಣ ಶರೀರ ಇದ್ದೀನಿ, ಭಾರೂಪದವನು, ಬೆಳಕಿನ ರೂಪದವನು, ಸತ್ಯ ಸಂಕಲ್ಪ. ನನ್ನ ಸಂಕಲ್ಪ ನನ್ನ ಅಂದ್ರೆ ನಾನು ಅಂತ ಅಂದ್ಕೊಂಡಿದ್ದಲ್ಲ ಅಲ್ಲ. ನಾನು ನಾನಿದೆ. ಡೂಪ್ಲಿಕೇಟ್ ನಾನು, ಒರಿಜಿನಲ್ ನಾನು ಇದೆ. ನಮ್ಗೆ ನಾವು ಡೂಪ್ಲಿಕೇಟ್ ನಾನನ್ನೇ ನಾನು ಅನ್ಕೊಂಡು ಮೋಸ ಆಗ್ತಾ ಇದ್ವಿ. ನಿಮ್ಗೆ ಅಶ್ವತ್ಥಾಮನ ಕಥೆ ಗೊತ್ತಾ? ಅಶ್ವತ್ಥಾಮನ ತಂದೆ ದ್ರೋಣಾಚಾರ್ಯ ತುಂಬಾ ಬಡವ, ಸಿಕ್ಕಾಪಟ್ಟೆ ಬಡವ. ಅದೇನಾಗ್ತಿತ್ತು, ಅಶ್ವತ್ಥಾಮ ಹುಡುಗ, ಸಿಂಧಿನ 6 ವರ್ಷ ಹುಡುಗ. ಅವ್ನು ದುರ್ಯೋಧನ ಜೊತೆಲ್ಲ ಅವ್ರನ್ನ ಹಾಲು ಕುಡ್ಕೊಂಡು ನಮಗೆ ಚೆನ್ನಾಗಿತ್ತು, ಹಾಲು ಮಾತಾಡ್ತಾರೆ. ಇವನು ಅಪ್ಪ ನಂಗೂ ಹಾಲು ಕೊಡಪ್ಪ ಅಂತ. ಏನೂ ಇಲ್ಲ ಹಾಲಿಗೆ. ಏನ್ ಮಾಡ ಅಪ್ಪ ಪ್ಲಾನ್ ಮಾಡ್ದ, ಒಂದಿಷ್ಟು ಲೋಟಾಗೆ ಒಂದು ಅಕ್ಕಿ ಹಿಟ್ಟು ಹಾಕಿ, ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಚಚ್ಚಿಬಿಟ್ಟು ಹಾಕ್ಬಿಟ್ಟು ಕೊಟ್ಟ ಹಾಲು. ನಾನು ಹಾಲು ಕುಡ್ಕೊಂಡ್ ಬಂದೆ ಅಂತಿದ್ದ ಇವರು. ಯಾರೋ ಅಶ್ವತ್ಥಾಮ. ಆದ್ರೆ ಒಂದ್ ದಿವಸ ಏನಾಯ್ತು, ಹೀಗೆ ಒಂದು ತಿಂಗಳು 2 ತಿಂಗಳು ಕಳೆದು ಒಂದ್ ದಿವಸ ಇವನು ಹಾಲು ಕೊಡೋ ಟೈಮಿಗೆ ಹೋಗ್ಬಿಟ್ಟಿದ್ದಾನೆ ಆ ಮನೆಗೆ. ಅವ್ರ ತಾಯಿ ಇವಳಿಗೂ ಹಾಲು ಕೊಟ್ರು. ಬಂದ್ಮೇಲೆ ಪಾಪ ಹುಡುಗ ಮಗು ಬಂದ, ನೀವು ಕೊಡು ಹಾಲು. ಅವ್ನು ಹಾಲು ಕುಡಿದ, ಈಗ ಚೆನ್ನಾಗಿತ್ತು. ಅಪ್ಪ ಹಾಲು ಕೊಡೋದು ಹೀಗಿರ್ಲಿಲ್ವಲ್ಲ ಅದು. ಹೌದು ಅಪ್ಪ, ನೀನ್ ಕೊಡ್ತಾ ಇದ್ದ ಹಾಲು ಚೆನ್ನಾಗಿತ್ತು ಹಾಗೆ ಏನಿಲ್ಲ. ಅಷ್ಟು ದಿವಸ ಏನ್ ಅನ್ಕೊಂಡಿದ್ದ ಅವನು? ಅದನ್ನೇ ಹಾಲು ಅನ್ಕೊಂಡಿದ್ದ ಅವ. ಹಾಗೆ ಈಗ ಈ ನಾನು ತೋರ್ತಾ ಈ ಜೀವ ಇದೇ ನಮ್ಮ ರೂಪ ಅನ್ಕೊಂಡು ಮೋಸ ಹೋಗ್ತೀವಿ. ನಮ್ಗೆ ಇನ್ನೊಂದು ನಾನು ಗೊತ್ತೇ ಇಲ್ಲ. ಇನ್ನೊಂದು ನಾನು ಉಪನಿಷತ್ ಪರಿಚಯ ಮಾಡ್ಕೊಡುತ್ತೆ. ನೀನು ನಿಜವಾಗಿ ಹುಟ್ಟಿಲ್ಲದವನು, ಈ ಜೀವ ಹುಟ್ಟಿದವನು.
ನಿನಗೆ ಮರಣವಿಲ್ಲ, ಇದಕ್ಕೆ ಮರಣವಿದೆ. ಜೀವತ್ವಕ್ಕೆ ಉಂಟಾಗೋಕೆ ಇದೆ. ಬದಲಾವಣೆ ಇಲ್ಲ, ಜೀವ ಬದಲಾವಣೆ ಅಂತಾರೆ, ಚೇಂಜ್ ಆಗ. ಹೀಗೆ ಇದರ ಸ್ವಭಾವಕ್ಕೂ ಅದರ ಸ್ವಭಾವಕ್ಕೂ ತುಂಬಾ ಪ್ಯಾರಲಲ್ ಬರ್ತದೆ. ಇದು ಹೀಗೆ, ಇದು ಹೀಗೆ ಅಂತ. ಇದು ಅನೇಕನು, ಜೀವನ ಅನೇಕನು, ಅವನು ಏಕನು. ಇವನು ಸಂಸಾರಿ, ಅದು ಅಸಂಸಾರಿ. ಇದು ಪರಿಚ್ಛಿನ್ನ, ಅದು ಅಪರಿಚ್ಛಿನ್ನ. ಇದು ವಿಕ್ರಿಯಾತ್ಮಕ, ಚೇಂಜ್, ಅದು ವಿಕ್ರಿಯ. ಅದು ಹೀಗೆ ಎರಡು ಪ್ಯಾರಲಲ್ ಮಾಡ್ಕೊಂಡು ಅರ್ಥ ವಿವೇಕ ಮಾಡಬೇಕು. ಸತ್ಯ ಭಾರೂಪನು, ಸತ್ಯ ಸಂಕಲ್ಪನು ಅಂದ್ರೆ ಈ ಶುದ್ಧ ಆತ್ಮನು ಏನ್ ಸಂಕಲ್ಪಿಸ್ತಾನೋ ಅವನ ಸಂಕಲ್ಪದಿಂದ ಜಗತ್ ಬಂದಿರೋದು, ಅವನ ಇಚ್ಛೆ ತೋರೋದು. ಅವನ ಯಾಕಂತೀವಿ? ಕಲ್ಪಿತ ಜೀವನ ನಾನು ಅಂದ್ಕೊಂಡಿದ್ದು ಅವನ ಅಂತೀವಿ. ನೀವು ನಾನೇ ಅದು ಅಂತ ಮತ್ತೆ ಅಂದೆ, ಅದು ಅಂದ ನಾನೇ ಅದು ಅಂತಂದ್ರೆ ತಪ್ಪಾಗತ್ತೆ. ಯಾವ್ದನ್ನ ಅದು ಅನ್ಬೇಕೋ? ನಾನು ಅಲ್ಲದನ್ನ ನಾನು ಅದು ಅನ್ಬೋದಾ? ಬ್ರಹ್ಮ ಆತ್ಮ ಸ್ವರೂಪ ಅದು ಅದನ್ನ ಬರೋದು. ಅದು ನಾನು ಕ್ಷೀರಮ್ಮ ಹೋಗ್ತಾರೆ, ಕ್ಷೀರಮ್ಮ ಬರ್ತಾರೆ, ಕ್ಷೀರಮ್ಮ ನೀ ಹೇಳೋ ಹಾಗಿಲ್ಲ. ನಿಮ್ಮನ್ನ ನೀವು ಪರೋಕ್ಷ ಹೇಳ್ಕೊಂಡ್ರೆ ತಪ್ಪಾಗತ್ತೆ. ಆತ್ಮನ್ ಪರೋಕ್ಷ ಮಾಡ್ಕೊಂಡ್ರೆ ಇದಾಗುತ್ತೆ, ತಪ್ಪಾಗುತ್ತೆ. ಆಕಾಶ ಆತ್ಮ, ಆಕಾಶದಂತೆ ಆತ್ಮ. ಆಕಾಶಕ್ಕೆ ಹೇಗೆ ಅವಯವ ಇರೋ, ಕಡ್ಗಿನ ಕಡಿಯಕ್ಕಾಗಲ್ಲ, ಬೆಂಕಿನೇ ಸುಡೋಕ್ಕಾಗಲ್ಲ, ನೀರನ್ನ ಒದ್ದೆ ಮಾಡಕ್ಕಾಗಲ್ಲ ಆಕಾಶವನ್ನ. ಹಾಗೆ ನೀನು ಹಾಗೆ ಇರೋನು. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇಜ್ಯೋ. ಹೊಡೆಯೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ, ಒದ್ದೆ ಮಾಡೋಕ್ಕಾಗಲ್ಲ, ಏನು ಬದಲಾವಣೆ ಮಾಡಲ್ಲ. ಅದು ನಮ್ಮ ನೇಚರು, ನಮ್ಮ ಸ್ವರೂಪ. ಅದು ಸರ್ವಕರ್ಮ, ಎಲ್ಲಾ ಉಪಾಧಿ ಮಾಡ್ತಾ ಕರ್ಮ ಇವನೇ. ಎಲ್ಲಾ ಕರ್ಮವನ್ನು ಉಳ್ಳವನು. ಎಷ್ಟು ಕರ್ಮ, ಯಾರ್ಯಾರು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದಾರೆ, ಯಜ್ಞಗಾದಿ ಮಾಡ್ತಿದ್ದಾರೆ, ಕೃಷಿ ಕೆಲಸ ಮಾಡ್ತಿದ್ದಾರೆ, ಇನ್ನೇನೋ ಎಲ್ಲ ಕರ್ಮವೂ ಈ ಆತ್ಮನೇ ಮಾಡ್ತಿದ್ದಾರೆ. ಆಯಾ ಉಪಾಧಿಯಿಂದ, ಎಲ್ಲಾ ಉಪಾಧಿಯಿಂದಲೂ ಕರ್ಮ ಮಾಡ ಇವನೇ. ಸರ್ವ ಕರ್ಮನು, ಸರ್ವ ಕಾಮನು ಇವನೇ. ಎಲ್ಲಾ ಪದಾರ್ಥಗಳು ಎಲ್ಲ ಇದು ಆಗಿದ್ದಾನೆ. ಸರ್ವ ಗಂಧ, ಸರ್ವ ರಸ ಎಲ್ಲವೂ ಆಗಿದ್ದಾನೆ. ಭಾವನೆ ಮಾಡ್ಬೇಕಿದ್ದು, ಭಾವನೆ ಹೇಳ್ತಿರೋದು. ಉಪಾಸನೆ ಮಾಡಿ ಕೂತ್ಕೊಂಡಾಗ ಈ ನಾನು ಮನೋಮಯ ಪ್ರಾಣ ಶರೀರ ಭಾರೂಪ ಸತ್ಯಕಾಮ ಸತ್ಯ ಸಂಕಲ್ಪ, ಸತ್ಯಕಾಮ ಇಲ್ಲ, ಸತ್ಯ ಸಂಕಲ್ಪ, ಆಕಾಶಾತ್ಮ, ಸರ್ವಕರ್ಮ, ಸರ್ವಕಾಮ, ಸರ್ವಗಂಧ, ಸರ್ವರಸ, ಸರ್ವಮಿದಂ ಎಲ್ಲವನ್ನೂ ಆತ್ತಃ ತುಂಬಿಕೊಂಡಿದ್ದಾರೆ. ಅಭಿನ ಆಭಿಮುಖ್ಯೇನ ಆತ್ತಃ, ಆತ್ಮಸಂಗಾತ್ತಃ ಅಭ್ಯಾತ್ತಃ. ಆದ ಎಲ್ಲವನ್ನು ಆದತ್ತೆ ಆತ್ತಃ. ಅಕಾರ ಅಂತ ಅದು ಉಪಸರ್ಗ ಬಂದೆ ದುದಾ ಇದ್ದಾನೆ, ಅದಕ್ಕೆ ತಪ್ಪತ್ತಿಯಲ್ಲಿ ದಕಾರ ಹೋಗ್ಬಿಡುತ್ತೆ. ಆದತ್ತಃ ಬೇಕಾಗಿತ್ತು, ದ ಹಾರೋಯ್ತು, ಚಿಪ್ಪಾಯ್ತು. ವ್ಯಾಕರಣ ಅದು. ಸರ್ವ ಇದೆಲ್ಲವನ್ನು ಆಭಿಮುಖಿಯ ತುಂಬ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವಾಕಿ, ಅವನಿಗೆ ವಾಕಿಲ್ಲ, ಅನಾಥ ಸಂಭ್ರಮ ಇಲ್ಲ. ನೆಂಟರು ಬಂದೆ ನೆಂಟರು ಬಂದು ಸಂಭ್ರಮ ಸಡಗರ ಮಾಡ್ತಿಲ್ಲ, ಅವನಿಗೆ ಸಂಭ್ರಮ ಸಡಗರ ಇಲ್ಲ. ಅವನು ಅನಾದರಹ ಅಂತ. ಇದು ಪರಮಾತ್ಮನ ಗುಣಗಳು. ಈ ಗುಣಗಳನ್ನ ಗುಣಿ ಸಮೇತವಾಗಿ ಗುಣವನ್ನು ಉಪಾಸನೆ ಮಾಡ್ಬೇಕು. ಗುಣಿ ಯಾರು? ಪರಮಾತ್ಮ. ಅವನ ಗುಣಗಳು. ಗುಣಿ ಗುಣ ಎರಡಿದೆ ಗೊತ್ತಾ? ಗುಲಾಬಿ ಗುಣಿ, ಕೆಂಪು ಅನ್ನೋದು ಗುಣ. ಬಣ್ಣ ಎಲ್ಲ ಆ ಕ್ವಾಲಿಟಿ ಎಲ್ಲ ಗುಣ. ಆ ಮಾಸ್ ಇದೆಯಲ್ಲ ಅದು ಗುಣಿ ಪದಾರ್ಥ. ಗುಣಿ ಗುಣವನ್ನು ಉಟ್ಕೊಂಡಿರೋದು, ಗುಣ ಉಳ್ಳದು ಗುಣಿ, ಗುಣ ಉಳ್ಳದ್ದು ಗುಣಿ. ಗುಣ ಅನ್ನೋದು ಅದು ಅಂಗ, ಗುಣ ಅನ್ನೋದು ಒಂದು ಪಾರ್ಟ್. ಗುಣಿ ಗುಣ ಅನ್ನೋದು ಪಾರ್ಟ್. ಮೃದುವಾಗಿರುತ್ತೆ, ವಾಸನೆ ಇರುತ್ತೆ, ಕೆಂಪಾಗಿರುತ್ತೆ, ದಪ್ಪ, ಇದೆಲ್ಲ ಗುಣಗಳು. ಗುಣಿಯಿಂದ ವಸ್ತು. ನಿಂಬೆ ಹಣ್ಣು ಒಂದು ಗುಣಿ. ಅದರ ಗುಣ ಏನೋ? ನಿಂಬೆಹಣ್ಣು ಹಳದಿಯಾಗಿದೆ, ದುಂಡಿಗಿದೆ, ಹುಳಿಯಾಗಿದೆ, ವಾಸನೆಯಿಂದ ಕೂಡಿದೆ, ಸ್ಪರ್ಶ ಇದೆ, ಅದೆಲ್ಲ ಗುಣಗಳು. ಇಂದ್ರಿಯಗಳಿಂದ ತೋರೋದೆಲ್ಲ ಗುಣ. ಇಂದ್ರಿಯಕ್ಕೆ ಗುಣಿ ಕಾಣಲ್ಲ, ವಸ್ತು ಕಾಣಲ್ಲ ಇಂದ್ರಿಯಕ್ಕೆ. ಇಂದ್ರಿಯ ಕಾಣೋದೇನೋ ಕ್ವಾಲಿಟಿ. ವಸ್ತು ಯಾವ್ದು ಕಾಣುತ್ತೆ? ಅಲ್ಲ ಕಣ, ಕಣ್ಣಿಗೂ ರೂಪ ಮಾತ್ರ ಕಾಣೋದು, ಆ ಕಾಲ ವಸ್ತು ಕಾಣಲ್ಲ.
ಕಲ್ಪಿಸ್ಕೊಳತ್ತೆ. ವಸ್ತು ಇದು ಕಾಣ, ವಸ್ತು ನೋಡಕ್ಕಾಗಲ್ಲ, ವಸ್ತು ಇಲ್ಲ. ವಸ್ತು ಯಾವ ಇಂದ್ರಿಯಕ್ಕೂ ಗೋಚರ ಆಗಲ್ಲ. ಎಲ್ಲವೂ ಗುಣಗಳೇ. ಎಲ್ಲ ಇಂದ್ರಿಯಗಳ ತೋರಿಸೋ ಬರೀ ಗುಣ ಗುಣೇಶು ವರ್ತಂತೆ ಪರಮಾತ್ಮ ಹೇಳೋದು. ಇಂದ್ರಿಯಗಳೆಲ್ಲ ಗುಣಗಳನ್ನೇ ನೋಡೋದೇ ಹೊರತು ಇಂದ್ರಿಯ ಗುಣಿಯನ್ನು ನೋಡೋಣ. ಏನ್ ನೋಡ್ತಾ ಇದ್ದೀನಿ ಅಂದ್ರೆ ನೋಡ್ತಾ ಇರೋದು ಈ ಬಿಳಿ ಅದು ಗಟ್ಟಿ. ಲೋಟ ಅನ್ನೋ ನೋಡಕ್ಕಾಗಲ್ಲ. ಲೋಟ ಕಾಣ್ತಾ ಇದೆಯಾ ಇಲ್ವಾ? ನೋಡ ಇಂತ ಲೋಟ ಕಾಣ್ತಿಲ್ಲ ಅಂತ. ಲೋಟ ತಗೊಂಬಾನ ಏನ್ ತಗೊಂಡ್ಬರ್ತೀಯ? ಅಲ್ಲ, ಲೋಟ ತಗೊಂಬಾನ ಏನ್ ಮಾಡಿದ್ಯಾ? ಲೋಟ ಕೊಡೋದು ಏನ್ ಮಾಡಿದ್ಯಾ? ನೀವು ಲೋಟ ಕಾಲ್ತಿಲ್ವ ಮನೆಗೆ? ಅಂದ್ರೆ ಅದು ಕೇಂದ್ರ ಅದೇ ಸಿಗ್ನಲ್ಸ್ ಎಲ್ಲ ಹೋಗಿ ಅಲ್ಲಿ ಕೇಂದ್ರದಲ್ಲಿ ಪ್ರೊಸೆಸ್ ಮಾಡಿ ಲೋಟ ಅಂತ ಹೇಳ್ತಾರೆ. ಮತ್ತೆ ಇದೇನು ಆಗಲ್ಲ ಕಾಣ್ತಾ ಇರೋದು? ಕಾಣ್ತಾ ಇರೋದು ಲೋಟ, ಆದ್ರೆ ಅದು ಮನಸ್ಸಿಂದ ಬಂದಿರೋದು. ಲೋಟ ಕಾಣ್ತಿಲ್ಲ, ಕ್ವಾಲಿಟಿ ಮತ್ತೆ ಕಾಣ್ತಾ ಇದೆ. ಬಿಳಿ ಬಣ್ಣ, ಈ ಆಕಾರ ಇದು ಕಾಣ್ತಾ, ಲೋಟ ಕಾಣ್ತಾ ಇಲ್ಲ. ಬಹಳ ಕಷ್ಟ ತೋರಿಸ್ಬಿಡ್ತಾರೆ. ದೊಡ್ಡವ್ರುಗಳು ಪೈಟ್ ಹೊಡೆದು ಹೋಗ್ತಾರೆ. ಬಹಳ ಸೂಕ್ಷ್ಮ, ಅರ್ಥವಾಗಲ್ಲ. ಸ್ನಿಕ್ಕಿದನ್ನು ಪಡೆಯರಾಯ ಸಂಶಯಗಳು ಸುಲಕ್ಷಣಗಳು ಸರ್ವಕಾಮ ಸರ್ವಮಿದ ಅಭ್ಯಾಸ ಇದೆಲ್ಲವನ್ನು ತುಂಬಿಕೊಂಡಿದ್ದಾನೆ. ಅವನಿಗೆ ವಾಕಿಲ್ಲ ಅಂದ್ರೆ ಬರೀ ವಾಕ್ ಒಂದೇ ಅಲ್ಲ, ವಾಕಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ. ಯಾರಿಗೆ? ಆತ್ಮನಿಗೆ. ಅವನಿಗಿಲ್ಲ. ಅದೇ ಅವನಿಗೆಲ್ಲವನ್ನು ಯೂಸ್ ಮಾಡೋದು. ಅವನ ಸ್ವರೂಪಕ್ಕೆ ಸೇರಿಲ್ಲ, ಸ್ವರೂಪಕ್ಕೆ ಆಡ್ ಆಗಿಲ್ಲ. ಪೆನ್ ನಮ್ಮ ಸ್ವರೂಪಕ್ಕೆ ಸೇರಿಲ್ಲ, ಅದು ಪೆನ್ ಯೂಸ್ ಮಾಡೋರು ಯಾರು? ನಾವೇ, ಮನುಷ್ಯರು. ಹಾಗೆ ಈ ಇಂದ್ರಿಯವು, ಮನಸ್ಸು, ಬುದ್ಧಿ, ಪ್ರಾಣ ಯಾವುದು ಆತ್ಮ ಸ್ವರೂಪಕ್ಕೆ ಸೇರಿಲ್ಲ. ಸ್ವರೂಪಕ್ಕೆ ಸೇರಿದ್ದು ಏನಾಗ್ತಿತ್ತು? ಬಿಟ್ಟೋಗ್ಬಾರ್ದು, ಒಂದು ಕಾಣ್ಬಾರ್ದಾಗಿತ್ತು, ಗೊತ್ತಾಗ್ಬಾರ್ದಾಗಿತ್ತು. ದೃಶ್ಯ ಗೊತ್ತಾಗತ್ತೆ ಅದು. ನಾನು ಬಿಟ್ಟಿರ್ತೀನಿ, ನನ್ನ ಸುಶಕ್ತಿ ಕಾಲದ ಎಲ್ಲವನ್ನು ಬಿಟ್ಟು ನಾನಾಗಿದ್ದೀನಿ. ಅನಾದ ಸಂಭ್ರಮರಹಿತರು ಅಂತ. ಕಥಂ, ಹೇಗೆ ಉಪಾಸನೆ ಮಾಡ್ಬೇಕು, ಖರ್ಚು ಮಾಡ್ಬೇಕು ಅಂತ ಪ್ರಶ್ನೆ. ಮನೋಮಯ ಮನಃಪ್ರಾಯ. ಆತ್ಮನು ಮನೋಮಯನು ಅಂದ್ರೆ ಬಲುಮಟ್ಟಿಗೆ ಪ್ರಾಯ ಅರ್ಥ ತೋರಿಸ್ತಾ ಇದ್ದಾರೆ. ಪ್ರಾಯ ಅಂದ್ರೆ ಬಲುಮಟ್ಟಿಗೆ ಅಂದ್ರೆ ಎಚ್ಚೆತ್ತು ಮಲಗುವವರೆಗೂ ಮನಸ್ಸಲ್ಲೇ ಇರ್ತಾನೆ ಆತ್ಮ. ಮನಸ್ಸಿನ ನಿಷ್ಠ ಮಾಡೋದು. ಕಣ್ಣಿಗೆ ನೋಡುವಾಗ ಮಾತ್ರ ಬರ್ತಾನೆ, ಕಿವಿಗೆ ಕೇಳುವಾಗ ಮಾತ್ರ ಹೋಗ್ತಾನೆ. ಮೂಸೋನ್ಮಾಗ ಆಗ ಮೂಗು ಬರ್ತಾನೆ. ಗೊತ್ತಾಗತ್ತೆ ಗೊತ್ತಾ? ಹೂ ತಗೊಂಡು ಅಮ್ಮ ವಾಸನೆ ನೋಡಿ ಅಂದ್ರೆ ಕೊಡಿ ಅಂದ್ರೆ ನೀವು ಬರ್ತೀರಾ? ನೀವು ನೋಡಿದ್ರೆ ಕಣ್ಣಿಗೆ ಹೀಗೆ ಬರ್ತೀರಾ? ನೀವು ಕಣ್ಣಿಗೆ ಬರ್ತೀರಾ, ಕಿವಿಗೆ ಹೋಗ್ತೀರಾ, ಕೇಳಿ ಶಬ್ದ ಕೇಳಿಸೋದ್ರೆ ವಾಚ್ ಕೊಟ್ಟು ಕೇಳಿಸ್ತಾ ಇದೆ ನೋಡಿದ್ರೆ ನೀವು ಘಾಟಿ ಮಾಡ್ಬಿಡಿ. ನೀವು ಕಿವಿ ಎಲ್ಲ ಗಮನ ಕೊಟ್ಟು ಬರ್ತೀರಾ. ನೀವು ಕಿವಿಗೆ ಬರೋದು ಮನಸ್ಸಿನ ಮೂಲಕ ಬರ್ತೀರಾ, ಬರೀ ಆತ್ಮ ಬರಲ್ಲ. ಮನಸ್ಸಿನ ಮೂಲಕ ಕಣ್ಣಿಗೆ, ಕಿವಿಗೆ, ಮೂಗಿಗೆ ಎಲ್ಲರೂ ಬರ್ತಾನೆ. ಅವನು ಮಾತ್ರ ಕಿವಿಯೂ ಅಲ್ಲ, ಕಣ್ಣು ಅಲ್ಲ, ಮೂಗು ಅಲ್ಲ, ಬಾಯೂ ಅಲ್ಲ. ಸಿಂಪಲ್ ಆಗಿದೆ ಗೊತ್ತಾ ಇದು? ಇದನ್ನ ಸರಳವಾಗಿ ಯೋಚನೆ ಮಾಡ್ಬೇಕು. ಏನೋ ಪೂರ್ವಾಗ್ರಹ ಇಟ್ಕೊಂಡ್ರೆ ಗೊತ್ತಾಗಲ್ಲ. ಏನ್ ಹೇಳ್ತಿದ್ದಾರೆ ಅಂತ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೋಬೇಕು, ಅವಾಗ ಅರ್ಥ ಆಗತ್ತೆ. ಏನೇ ಒಂದು ಇಮ್ಯಾಜಿನೇಷನ್ ಕಲ್ಪನೆ ಇದ್ದು ಅದು ಅರ್ಥ ಆಗಲ್ಲ. ಮನಃಪ್ರಾಯ, ಮನಸ್ಸಿನ ಬಲಮಟ್ಟ ಬಂದಿದ್ದಾನೆ. ಮನುತೆ ಅನೇನೇತಿ ಮನಃ, ಇದರಿಂದ ಯೋಚನೆ ಮಾಡುತ್ತಾನೆ. ಅದೇ ಮನಃ ಕರಣಾರ್ಥ ಅಷ್ಪ್ರತ್ಯ ಅಂತ ಇದ್ದಾರೆ. ಪ್ರತಿಯಲ್ಲಿ ಮನಃ ನಮಗೆ ಅಷ್ಪ್ರತ್ಯ ಭಾವಾರ್ಥ ಬರುತ್ತೆ. ಲಿಟ್ಟು ಘೈ ತಿನ್ನಂತ ಕೇಳಿದಿರಾ? ಲಿಟ್ಟು ಘೈ ವ್ಯಾಕರಣ ಕರಣಂ ಕಾರಹ ಕೃತಿ, ಮಾಡುವಿಕೆ, ನೋಡುವಿಕೆ, ಕೇಳುವಿಕೆ, ಹೇಳುವಿಕೆ, ತಿನ್ನುವಿಕೆ. ಇದಕ್ಕೆಲ್ಲ ಅರ್ಥ ಏನೋ? ಇದು ಭಾವಾರ್ಥ. ಇದು ಭಾವಾರ್ಥ ಗೊತ್ತಾ? ಕ್ರಿಯೆಯನ್ನ ವಸ್ತುವಾಗಿ ತಗೊಂಡು ನೋಡಿದ್ರೆ ಅದು ಭಾವ. ನಡೀತಾ ಇದ್ದಾನೆ, ನಡೆಯೋದು ನೋಡು ಹೆಂಗ ತಿಂತ, ತಿನ್ನೋನು ಕ್ರಿಯೆ ನೋಡೋಕ್ಕಾಗುತ್ತೋ? ಕ್ರಿಯೆ ಕಾಣಲ್ಲ. ಅದು ನಾವು ಏನಂತೀವಿ, ಹೆಂಗ್ ತಿನ್ನೋದು ನೋಡು ಅಂದ್ರೆ ಆ ತಿನ್ನುವಿಕೆ, ದಟ್ ಈಸ್ ಭಾವಾರ್ಥ. ನೋಡುವಿಕೆ, ಕೇಳುವಿಕೆ ತುಂಬಾ ಕಷ್ಟ. ಚಿಕ್ಕ ಮಕ್ಕಳಿಗೆ ಭಾವಾರ್ಥ ಅರ್ಥ ಮಾಡೋದು ಕಷ್ಟ. ಭಾವಾರ್ಥ ಅದು ಕ್ರಿಯೆಯನ್ನು ವಸ್ತುವಾಗಿ ತಗೊಂಡ್ರೆ ಮನಸ್ಸಿಗೆ ಅದು ಭಾವ ಅಂತ ಆಗುತ್ತೆ. ಅನೇನ ಇದರಿಂದ ಅಂದ್ರೆ ಈಗ ಇನ್ಸ್ಟ್ರೂಮೆಂಟ್ ಅಂತಃಕರಣ, ಅದರಲ್ಲಿ ಯೋಚನೆ ಮಾಡ್ತಾನಾದ್ರಿಂದ ಅವನಿಗೆ ಮನಸ್ಸು ಅನಿಸಿಸು. ತತ್ ಸ್ವವೃತ್ಯ ವಿಷಯೇಷು ಪ್ರವೃತ್ತಂ ಭವತಿ, ತೇನ ಮನಸ ತನ್ಮಯ. ಅದು ಒಂದು ಆ ಅಂತಃಕರಣ, ಆ ಮನಸ್ಸು ತನ್ನ ವೃತ್ತಿ ಯೋಚನೆ ಮಾಡುವುದು, ವೃತ್ತಿನ ವ್ಯಾಪಾರ.
ತನ್ನ ವ್ಯಾಪಾರದಿಂದ ವಿಷಯಗಳಲ್ಲಿ ತೊಡಗಿದ್ದಾನೆ. ರಾಜಕೀಯ ವಿಚಾರ ಮಾಡುವಾಗ ಎಲೆಕ್ಷನ್ ಆಗ್ತಿದೆ, ಇವಾಗ ಏನಾಗುತ್ತೆ, ಬಿಜೆಪಿ ಗೆಲ್ಲುತ್ತಾ, ಜೆಡಿಎಸ್ ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ, ಹಾಗೆ ಆവശ്ಯ ಬರುತ್ತೆ. ಹಾಗೆ ಇನ್ಯಾವುದೋ ಮನೆ ವಿಚಾರ, ಇನ್ಯಾವುದೋ ಇದು ವಿಚಾರ, ದೀಪ ಲೆಕ್ಕ ವಿಚಾರ ಏನೋ ಮಾಡ್ತದೆ, ಅಲ್ಲಿ ಯೋಚನೆ ಮಾಡ್ತಾ ಇರ್ತದೆ. ಅನೇನ ಮನಸ, ಈ ಮನಸ್ಸೆಂಬ ಇನ್ಸ್ಟ್ರೂಮೆಂಟ್ ಇಂದ ಯೋಚನೆ ಮಾಡುತ್ತಾನೆ. ಆದ್ರಿಂದ ಅದಕ್ಕೆ ಮನಸ್ಸು ತನ್ಮಯ ತತ್ವ, ಬಲಮಟ್ಟಿಗೆ ಅಲ್ಲೇ ಮುಳುಗಿರ್ತಾನೆ ಈ ಜೀವಪ್ಪ. ಈ ಜೀವಪ್ಪ ಇದಾವ, ನಾನು ಅಂತ ತೋರ್ತಾ ಇದ್ದಾನಲ್ಲ, ನಾನು ಒಂದು ಲಕ್ಷಿತವಾಗಿರೋ ಒಂದು ಸ್ವರೂಪ ಈ ಮನಸ್ಸಲ್ಲಿ ಮುಳುಗಿರ್ತಾರೆ. ಯಾವಾಗ ಮನಸ್ಸಲ್ಲಿ ಇರ್ತಾರೆ ಎಚ್ಚೆತ್ತು ಮಲಗುವವರೆಗೆ. ಮಲಗಿದಾಗ ಅದನ್ನು ಬಿಟ್ಬಿಡ್ತಾನೆ. ಆದ್ರೆ ಕಣ್ಣಿಗೆ, ಕಿವಿಗೆ, ಮೂಗಿಗೆ ಆಯಾ ಕಾಲಕ್ಕೆ ಮಾತ್ರ ಬರ್ತಾನೆ. ಅದನ್ನು ಮಾಡುವಾಗ ಮಾತ್ರ ಬರ್ತಾನೆ. ಅದು ಎಲ್ಲಾ ಟೈಮ್ ಮನಸ್ಸು ನೋಡುವಾಗ್ಲೂ ಮನಸ್ಸು ಬಂದು ನೋಡ್ತಾನೆ, ನೋಡೋದ್ ಬಿಟ್ಟಾಗ ಮನಸ್ಸಲ್ಲಿ ಇರ್ತೇ ಇರ್ತಾನೆ. ಒಂದು ಅವೇರ್ನೆಸ್. ಅಂತಹ ಒಳಗಿರುವ ಕಾರಣ ಇನ್ಸ್ಟ್ರೂಮೆಂಟ್, ಇನ್ಸ್ಟ್ರೂಮೆಂಟ್ ನೋಡುವ ಅರಿವಿಗೆ ಸಾಧನ, ಅರಿವಿಗೆ ಸಾಧನ. ಒಳಗಾಗುವ ಹಸಿವು, ಬಾಯಾರಿಕೆ ಗೊತ್ತಾಗೋದಕ್ಕೆ ನಿಮ್ಗೆ ಕಣ್ಣು, ಕಿವಿ ಗೊತ್ತಾಗಲ್ಲ, ಅದು ಮನಸ್ಸಿಗೆ ಗೊತ್ತಾಗ. ಒಳಗಿರುವ ಆತ್ಮನ ಕಂಡುಕೊಳ್ಳೋದು ಮನಸ್ಸೇ ಸಾಧನ. ಅಂತಕ ಹೊರಗಿರುವ ಆ ನೀಲಿ ಕುರ್ಚಿ, ಅದು ಬಿಳಿ ಕುರ್ಚಿ, ಅದು ಗಣಪತಿ ವಿಗ್ರಹ ಅನ್ನೋದು ಕಣ್ಣು ಸಾಧನ, ಬಹಿಷ್ಕರಣ. ಹೊರಗಿರುವುದನ್ನ ನೋಡೋದಕ್ಕೆ ಸಾಧನವಾಗಿರುವ ಇಂದ್ರಿಯಗಳಿಗೆ ಬಹಿಷ್ಕರಣ. ಒಳಗಿರುವ ಅನುಭವವನ್ನ ಐಡೆಂಟಿಫೈ ಮಾಡೋದಕ್ಕಿರುವ ಇನ್ಸ್ಟ್ರೂಮೆಂಟ್ ಅಂತಃಕರಣ. ಕಾರಣ ನಾಮ ಜ್ಞಾನ ಸಾಧನ. ಜ್ಞಾನ ಸಾಧನಕ್ಕೆ ಕರಣ ಅಂತಾರೆ. ತಥಾ ಪ್ರವೃತ್ತ ಇವ ತತ್ಪ್ರಾಯ ನಿವೃತ್ತ ಇವ ಚ. ಹಾಗೆ ಅಲ್ಲಿ ತೊಡಗಿದವನಂತೆಯೂ ಇದ್ದು ಅದರಲ್ಲೇ ಮುಗಿದಾನು ಅಂತ. ಏನೋ ಕಾಶಿ ಬಗ್ಗೆ ಯೋಚನೆ ಮಾಡ್ತಾ ಬಿಟ್ಬಿಡ್ತಾನೆ, ರಾಮೇಶ್ವರ ಬಗ್ಗೆ ಯೋಚನೆ ಮಾಡ್ತಾನೆ, ಅದು ಬಿಡ್ತಾನೆ. ಮನೆ ಬಗ್ಗೆ ಒಂದೊಂದು ವಿಷಯಕ್ಕೆ ಯೋಚನೆ ಮಾಡ್ತಾನೆ, ಅದು ಬಿಟ್ಬಿಟ್ಟು ನಂಗೆ ಮಾಡ್ತಾನೆ, ಜಂಪ್ ಮಾಡ್ತಾನೇ ಇರ್ತಾನೆ. ಒಂದೊಂದು ಬಿಟ್ಬಿಟ್ಟು ಹೋಗ್ತಾನೆ. ಕೆಲವು ಸಲ ಸ್ವಾತಂತ್ರ್ಯ ಹೋಗ್ತಾನೆ, ಕೆಲವು ಸ್ವಾತಂತ್ರ್ಯ ಇಲ್ಲದೆ ಆಗ್ತಾ ಇರುತ್ತೆ. ಅದು ಅಷ್ಟು ಅವ್ರಿಗೆ ಸಂಸ್ಕಾರ ವಾಸನೆ ಇರೋದ್ರಿಂದ ಸ್ವಾತಂತ್ರ್ಯವಿಲ್ಲದೆ ಹೋಗುತ್ತೆ. ಕೆಲಸ ಇಷ್ಟಪಟ್ಟು ಹೋಗ್ತಾನೆ. ಹೀಗೆ ತತ್ಪ್ರಾಯ ಬಲಮಟ್ಟಿಗೆ ಅದರಲ್ಲಿಯೇ ಮುಳುಗಿರೋದು ತತ್ಪ್ರಾಯ. ಪ್ರಾಯ ಅರ್ಥ ಇದು. ಇನ್ ಪಟ್ಟೆ ನಮ್ಗೆ ಹಿಂಗೆ ವಾಪಸ್ ಬಂದ ಹಾಗೆಯೂ ಕಾಣ್ತಾನೆ, ಹೋದ ಹಾಗೆಯೂ ಕಾಣ್ತಾನೆ. ನಿಜವಾಗಿ ಆತ್ಮ ಹೋಗೋದಿಲ್ಲ, ಬರೋದಿಲ್ಲ, ಹೋಗೋದು ಬರೋದು ಮಾಡೋದು ಮನಸ್ಸು. ಆ ನಿಮಿತ್ತದಿಂದ ಆತ್ಮನೂ ಹೋಗ್ತಾನೆ ಬರ್ತಾನೆ ಅಂತ. ಈಗ ಬೆರಳು ಸೊಟ್ಟಾಗಿದ್ರೆ ನಿಮಗೆ ಬಿದ್ದ ಬೆಳಕು ಸೊಟ್ಟಾಗಿ ಕಾಣುತ್ತೆ. ಅದು ಬೆಳಕು ಸೊಟ್ಟ, ಪದಾರ್ಥ ಮೇಲೆ ಬಿದ್ದ ಬೆಳಕು ಪದಾರ್ಥಕ್ಕೆ ಏನು ಆಕಾರವೋ ಆ ಆಕಾರ ಪಡ್ಕೊಳ್ಳುತ್ತೆ. ಬೆಳಕಿಗೆ ಆಕಾರ ಇಲ್ಲ. ಹಾಗೆ ಅರಿವಿಗೆ ಆಕಾರ ಇಲ್ಲ. ಅರಿವು ಯಾವುದು ಸೇರ್ಕೊಳುತ್ತೋ ಆ ಆಕಾರ, ಆ ಕ್ರಿಯೆ ಪಡ್ಕೊಂಡಂತ ಕಾಣುತ್ತೆ. ಅಂಕುಡಂಕಾದ ಒಂದು ಕಟ್ಟಿಗೆ, ಒಂದು ಇದಿದ್ರೆ ಆದ್ಮೇಲೆ ಬಿದ್ದ ಬೆಳಕು ಅಂಕುಡಂಕಾಗೆ ಕಾಣುತ್ತೆ. ಬೆಳಕಿಗೆ ಅಂಕುಡಂಕುಂಟೋ? ಬೆಳಕು ಬೆಳಕೆ. ಹಾಗೆ ಬೆಳಕನ್ನು ಬೆಳಗುವ ಅರಿವಿದೆಯಲ್ಲ, ಇದಿಷ್ಟು ಬೆಳಕು, ಅದು ಕಮ್ಮಿ ಬೆಳಕು, ಅದು ಸೂರ್ಯನ ಜಾಸ್ತಿ ಬೆಳಕು ಅಂತ ವೆರಿಫೈ ಮಾಡೋದಿಲ್ಲ ಯಾವ ಅರಿವು. ಅದು ಎಷ್ಟು ದೊಡ್ಡ ಬೆಳಕಿನ ಬೇಡ, ಬೆಳಕನ್ನು ಬೆಳಗುವ ಅರಿವು ಅದು ಯಾರು? ನಾನೇ, ಬೇರೆ ಯಾರು ಅಲ್ಲ. ಅದನ್ನ ಏನು ಸೂರ್ಯ ತಪಸ್ಸಿತೆ ಸೂರ್ಯ ಇಷ್ಟು ಬೆಳಕಿದೆ ವೆರಿಫೈ ಮಾಡೋರು ನೀನ್ ಆಗಿದ್ದು. ನೀನ್ ಸೂರ್ಯನಿಂದ ಜಾಸ್ತಿ ಬೆಳಕು. ನೀನ್ ಅನ್ಕೊಂಡು ನೀನಲ್ಲ, ನೀನ್ ಆಗಿರೋ ನೀನು. ಅತೇವ ಪ್ರಾಣಶರೀರ ಪ್ರಾಣುವಲಿಂಗಾತ್ಮ ವಿಜ್ಞಾನ ಕ್ರಿಯಾಶಕ್ತಿ ದ್ವಯ ಸಮೂರ್ಛಿತ. ಅದೇ ಪ್ರಾಣ ಶರೀರನು ಅಂದ್ರೆ, ಪ್ರಾಣ ಅಂದ್ರೆ ಲಿಂಗಾತ್ಮ, ಅಂದ್ರೆ ಜನ್ಮಾಂತಕ ಲೋಕಾಂತ ಹೋಗೋದು ಲಿಂಗಾತ್ಮ. ಇದು ಸ್ಥೂಲ, ನಮ್ಗೆ ಎರಡು ತರಹ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ. ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತ ಹೇಳ್ತಾರೆ. ಸೂಕ್ಷ್ಮ ಶರೀರ ಯಾವ್ಯಾವುದು? ಪಂಚ ಇಂದ್ರಿಯ ಶಕ್ತಿಗಳು. ಇದು ಕಣ್ಣು, ಗೋಳಕ, ಸ್ಥೂಲ. ಒಳಗೆ ದೃಕ್ಶಕ್ತಿ, ಶ್ರವಣ ಶಕ್ತಿ ಇದೆಯಲ್ಲ, ಅದೇ ಲಿಂಗ ಶರೀರ. ಹಾಗೆ ಮನಸ್ಸು, ಬುದ್ಧಿ, ಚಿತ್ತ, ಪ್ರಾಣ ಅಲ್ಲಿ ಲಿಂಗ ಶರೀರ ಸೇರಿದ್ದು. ಹಾಗೆ ಬನೀನ್ ಹಾಕೊಂಡು ಅಂಗಿ ಹಾಕೋತಾರೋ, ಈಗ ಜೀವನಿಗೆ ಲಿಂಗ ಶರೀರದ ಮೇಲೆ ಸ್ಥೂಲ ಶರೀರ ಬರುತ್ತೆ. ಮುಂಚೆ ಲಿಂಗ ಶರೀರದಲ್ಲೇ ಕೂತ್ಕೊಂಡೇ ಜನ್ಮಾಂತಕ್ಕೆ ಹೋಗಿ ಲಿಂಗ ಶರೀರ ವೆಲ್ಡಿಂಗ್ ಮಾಡ್ಕೊಂಡೇ ಹೋಗೋದು. ಆತ್ಮಜ್ಞಾನ ಆಗೋರಿಗೆ ಲಿಂಗ ಶರೀರ ಬಿಟ್ಟು ಹೋಗಲ್ಲ. ಸ್ಥೂಲ ಶರೀರ ಮಾತ್ರ ಒಂದೊಂದು ಜನ ಬೇರೆ ಆಗ್ತಾ ಹೋಗುತ್ತೆ.
ಗಂಡ ಆಗ್ಬೋದು, ಅಥವಾ ದೇವತೆ ಆಗ್ಬೋದು, ಅಥವಾ ಪ್ರಾಣಿ ಆಗ್ಬೋದು, ಪಾಪ ಇದ್ರೆ ಹೇಳಕ್ಕಾಗಲ್ಲ. ನಿಮ್ ಕರ್ಮ ಹೇಗಿದೆ ಹಾಗೆ. ಆದ್ರೆ ಲಿಂಗ ವಿಷಯದ ಮಾತ್ರ ಎಲ್ಲಾ ಜನ್ಮಕ್ಕೂ ಒಂದೇ. ಅದಕ್ಕೆ ಕರ್ಮ ನಿಮಿತ್ತವಾಗಿ ಆಕ್ಟಿವೇಟ್ ಆಗುತ್ತೆ. ಮನಸ್ಸು ಬುದ್ಧಿ ಪ್ರಾಣ ಚೆನ್ನಾಗಿದ್ರೆ, ಪಾಪ ಜಾಸ್ತಿ ಇದ್ರೆ ಮುಂದಿನ ದಿನ ಪಾಪ ಪ್ರಾಣದಲ್ಲಿ ಆ ಮನಸ್ಸು ಆಕ್ಟಿವೇಟ್ ಆಗಲ್ಲ. ಮನಸ್ಸು ಇರುತ್ತೆ, ಕಂಜೆಸ್ಟ್ ಆಗಿರುತ್ತೆ, ಕೆಲಸ ಮಾಡೋದೇ ಇಲ್ಲ. ಅದು ದೇವತಾ ಜನ್ಮ ಬಂದು ಎಕ್ಸ್ಪೈರ್ಡ್ ಆಗಿಬಿಡುತ್ತೆ, ಓವರ ಕೆಲಸ ಮಾಡುತ್ತೆ. ಒಂದು ಹುಡುಗಿ ಚಿತ್ರ ಮನೆ ಬಂದು ಸಾಕ್ಷಿ ಬರ್ತದೆ, ಇವನು 5,000 ಪ್ರಶ್ನೆ ಉತ್ತರ ಕೊಡ್ತಾರೆ. ಏನ್ ಬ್ರಿಲಿಯಂಟ್ ಅಂತಂದ ಅದು ಯಾವ್ದೋ ಕರ್ಮ ಅವನಿಗೆ ಬುದ್ಧಿ ಹಾಕೊಂಡು ನೀನು ದಿನೋ ಎಷ್ಟಿಂದ ಸಹ ಜಪ ಮಾಡೋ 10 20 ಮೇಲೆ ಬರ್ತಾ ಇರೋ ಬುದ್ಧಿ ಚೆನ್ನಾಗಿ ಇದಾಗ ಶಾರ್ಪ್ ಆಗುತ್ತೆ. ಮನುಷ್ಯರದ್ದು ಇಲ್ಲ ಅಂತಾರೆ, ಒಂದು ಲೆವೆಲ್ ಆಧ್ಯಾತ್ಮಿಕ ಲೆವೆಲ್ ಅಲ್ಲಿ ಒಂದು ಲೆವೆಲ್ ರೀಚ್ ಮಾಡ್ತಿಲ್ಲ ಅಂತಾರೆ. ಅವಾಗ ಏನಾಗುತ್ತೆ, ಏನೋ ಆಗ್ತಾರೆ ಅವರು. ಯಾವ್ದು ಆಧ್ಯಾತ್ಮಿಕ ಲೆವೆಲ್ ಒಂದು ರೀಚ್ ಮಾಡ್ತಾರೆ, ಅವಾಗ ಅವ್ರು ಏನ್ ಆಗ್ತಾರೆ? ಜನ್ಮ ಅಂತ ಸತ್ಮೇಲ, ಸತ್ ಮೇಲೆ ಏನಾಗ್ತಿಲ್ಲ ಅಲ್ಲಿ ಅವ್ರಿಗೆ ತತ್ವಜ್ಞಾನ ಆಗಿದ್ರೆ, ಪರಮಾರ್ಥ ರಿಯಲೈಸ್ ಆಗಿದ್ರೆ ಅವ್ರು ಸಾಯಲ್ಲ. ಅವರು ದೇಹದಿಂದ ಮನಸ್ಸು ಹೋಗುತ್ತೆ, ಅವರು ಪರಮಾತ್ಮ ಇರ್ತಾರೆ. ರಿಯಲೈಸ್ ಆಗದೆ ಹೋದ್ರೆ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ, ಕ್ಯಾರಿ ಮಾಡಿ ಇನ್ನೊಂದು ಜನ್ಮ ಕಂಟಿನ್ಯೂ ಮಾಡ್ತಾರೆ. ಸನ್ಯಾಸಿ ಇದನ್ನೇ ಚಿಂತನೆ ಮಾಡ್ತಾ ಇರ್ತಾನೆ. ಈ ವಿಚಾರ ಆತ್ಮಜ್ಞಾನ ಆಗದೇನೆ ದೇಹ ಬಿಟ್ಟಾಡ್ತಾರೆ, ಆದ್ರೆ ಅವ್ನು ಹಾಳಾಗಲ್ಲ. ಅದು ಮುಂದಿನ ಜನ್ಮದಲ್ಲಿ ಅದು ಕ್ಯಾರಿ ಆಗಿ ಅದನ್ನ ಅಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತಾನೆ. ಸ್ವರ್ಗದಲ್ಲಿ ಒಂದು ಜಾಗ, ಸ್ವರ್ಗಕ್ಕೆ ಹೋಗಲ್ಲ ಅವನು, ಅಂತರಿಕ್ಷದಲ್ಲಿ ಒಂದು ಸ್ಟಾರ್ ಹಂಗ ಹೋಗಲ್ಲ ಅವನು. ಮತ್ತೆ ಮನುಷ್ಯನಾಗ ಹುಟ್ಟಿ ವಿಚಾರ ಮಾಡ್ತಾನೆ. ಅದು ನೀವು ಹೇಳ್ತಾ ಇರೋದು ಕರ್ಮ, ಕಾಮ್ಯ ಕರ್ಮ ಹೊಲಕ್ಕೆ. ಸ್ವರ್ಗಕ್ಕೆ ಹೋಗೋದಕ್ಕೆ ಅದು ಬೇರೆ ಕರ್ಮ ಮಾಡಿರ್ಬೇಕು. ಸ್ವರ್ಗ ಬೇಕು ಅಂತಲೇ ಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗ ಬೇಕು, ನಂಗೆ ಲೋಕಾಂತರ ಬೇಕು ಅಂತ ಕರ್ಮ ಮಾಡಿ ಅಲ್ಲಿ ಹೋಗ್ತಾರೆ. ಇನ್ನು ಸತ್ಯ ಕಂಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಸತ್ಯವನ್ನ ರಿಲೀಸ್ ಮಾಡ್ಕೋಬೇಕು ಅನ್ನೋ ಲೋಕಾಂತರ ಅವನು ಮತ್ತೆ ಸತ್ಯ ಕಂಡ್ಕೊಳ್ಳೋಕೆ ಹೋಗ್ತಾನೆ. ಸತ್ಯದ ಡಿಸ್ಕವರಿ ಮಾಡ್ತಾನೆ, ಆವಿಷ್ಕಾರ. ಸಂಸ್ಕಾರ ಇರುತ್ತೆ, ಹೋಗಲ್ಲ. ಆದ್ರೆ ಜನ್ಮ ಬರೋ ಕರ್ಮ ಕಾರಣವಾದ್ರಿಂದ ಬಲವತ್ತರವಾದ ಪಾಪಕರ್ಮ ಇದ್ರೆ ಸಂಸ್ಕಾರ ಸಪ್ರೆಸ್ ಆಗಿರುತ್ತೆ. ಆ ಪಾಪಕರ್ಮ ಪ್ರಾಣಿ ಜನ್ಮವೋ ಯಾವುದೋ ಜನ್ಮ ಬರುತ್ತೆ. ಅದು ಮುಗಿದ ಮೇಲೆ ಇದು ಮತ್ತೆ ಎದ್ದು ಬರುತ್ತೆ ಇನ್ನೊಂದು ಜನ್ಮದಲ್ಲಿ. ಆಯ್ತಾ? ನೀವು ಪಾಪಕರ್ಮ ಮಾಡಿ ಪ್ರಾಣಿ ಜನ್ಮ ಹುಟ್ಟಿದ್ದೀರಾ. ಪ್ರಾಣಿ ಜನ್ಮನೇ ಚೆನ್ನಾಗಿದೆ, ಅವ್ರು ಅನ್ಕೊಳಲ್ವಲ್ಲ. ಅವ್ರು ಅನ್ಕೋ ಪ್ರಶ್ನೆ ನಿಮ್ಗೆ ಶಾಸ್ತ್ರದೃಷ್ಟಿಯಲ್ಲಿ ಹೇಳ್ಬೇಕು. ನಮ್ಗೆ ಅವ್ರು ಅನ್ಕೋ ಪ್ರಶ್ನೆ. ಇವಾಗ ಪ್ರಾಣಿಗಳಿಗೆ ಏನು ನಿರಂತರ ಹಸಿವು, ಬಾಯಾರಿಕೆ, ಭಯ ಇರುತ್ತೆ. ಲೈಫ್ ಸೆಕ್ಯೂರಿಟಿ ಇದೆ. ಹೀಗೆ ಪಕ್ಷಿಗಳು ಹೀಗೆ ಹೀಗೆ ನೋಡ್ತಾನೆ ಇರುತ್ತೆ, ಗಮನಿಸಿಲ್ಲ ನೀವು. ಅದಕ್ಕೆ ಎಲ್ಲಿ ಹಿಡ್ಕೊಂಡ್ಬಿಡ್ತಾರೆ ಬೇರ್ಬಿಟ್ಟು. ಅವ್ರು ಇಷ್ಟ ಹಿಡಿದು ಯಾವಾಗ ಆಹಾರ ಹಿಡ್ತಾನೆ ಇರುತ್ತೆ, ಹಸಿವು ಆಗ್ತಾನೆ ಇರುತ್ತೆ. ಹಸಿವಾಗತ್ತೆ, ಬಾಯಾರಿಕೆ, ಮತ್ತೆ ಪ್ರಾಣ ಭಯ, ಮತ್ತೆ ಈ ಲೈಂಗಿಕ ಮನುಷ್ಯನಸಿಗೆ ಅಪೇಕ್ಷೆ. ಈ 4 ದೋಷ ಪ್ರಾಣಿಗಳಿಗೆ ಯಾವಾಗೂ ಕಾಡುತ್ತೆ. ಮನುಷ್ಯರಿಗೆ ಹಾಗಲ್ಲ, ಯಾವಾಗೂ ಕಾಡಲ್ಲ. ವಿವೇಕಿ ಆದವರಿಗೆ ಕಾಡಲ್ಲ. ಈ ಪ್ರಾಣಿಗಳಿಗೆ ದುಃಖ ಜಾಸ್ತಿ. ಹೊರಗಡೆ ಇರುತ್ತಲ್ಲ, ಚಳಿ ಆದ್ರೂ ಅನುಭವಿಸ್ಬೇಕು, ಸೆಕೆ ಆದ್ರೂ ಅನುಭವಿಸ್ಬೇಕು, ಎಷ್ಟು ಒದ್ದಾಡುತ್ತೆ. ಯಾವ ಗಿಡ ಮರ ಬಳ್ಳಿಗಳಿಗೆ ಮಳೆ ಬಂದ್ರೆ ಅಥವಾ ಚಳಿ ಆದ್ರೆ ಎಷ್ಟು ಚಳಿ ಆದ್ರೆ ಹಿಂಗಾಗುತ್ತೆ. ಮನುಷ್ಯ ಹಂಗಲ್ಲ, ಶಾಲೆ ಹೊತ್ಕೋತಾನೆ, ಶರ್ಟ್ ಹಾಕೋತಾನೆ, ಒಳಗಿರ್ತಾನೆ. ವಿವೇಕ ಇದೆ, ಬುದ್ಧಿ ಇದೆ, ನಾಳೆ ಏನಾಗುತ್ತೆ ಗೊತ್ತು, ಹಿಂದೆ ಏನಾಗಿತ್ತು ಗೊತ್ತು. ಮನುಷ್ಯ ಜನ್ಮ ಬಹಳ ವಿಶೇಷ. ಅದು ಪ್ರಾಣಿಗಳಿಗೆ ತಿನ್ನೋದು, ಕುಡಿಯೋದು, ಮಲಗೋದಷ್ಟೇ ಸಾಕು. ನಾಳೆ ಹೇಳೋಣ. निराकरणमस्तु निराकरणं मेस्तु तदात्मदते विचक्षणा देवी सन्तो शान्तिः